ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 3ನೇ ತಾರೀಕು ಜೂನ್ 2025 ಮಂಗಳವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಹರ್ಷಣ ಯೋಗ, ಭದ್ರಂಕರ್ಣ. ಇವತ್ತಿನ ಪಂಚಾಂಗ ಫಲ. ಬಳ್ಳಿಯಲ್ಲೇ ಯಾಕೆ ಕುಂಬಳಕಾಯಿ ಬಿಡುತ್ತೆ? ಅಷ್ಟು ಸಣ್ಣ ಬಳ್ಳಿಯಲ್ಲಿ ಎಷ್ಟು ದೊಡ್ಡ ಆಲದ ಮರದಂತ ಒಂದು ಹುಣಸೆ ಮರದಲ್ಲಿ ಇಷ್ಟು ಚಿಕ್ಕ ಹುಣಸೆಕಾಯಿ ಬೆಳೆಯುತ್ತೆ. ಒಬ್ಬ ವ್ಯಕ್ತಿಗೆ ಏನಾಯ್ತು ಅಂದ್ರೆ ದೇವರ ಮೇಲೆ ನಂಬಿಕೆ ಇಲ್ಲ, ವೈದಿಕದ ಮೇಲೆ ನಂಬಿಕೆ ಇಲ್ಲ, ಇದೆಲ್ಲ ಸುಳ್ಳು ಬೊಗಳೆ ಅನ್ನತಕ್ಕಂಥ ಭಾವಾರ್ಥ. ಇದೇನಿದು ಇಷ್ಟೇ ಸಣ್ಣ ಬಳ್ಳಿನಲ್ಲಿ ಇಷ್ಟು ದಪ್ಪ ಕುಂಬಳಕಾಯಿ ಬಿಟ್ಟಿದ್ದಾನಪ್ಪ, ಅದು ಹುಣಸೆ ಮರದಲ್ಲಿ ಬಿಟ್ಟಿದ್ದಿದ್ರೆ ಈ ರೀತಿ ಒಂದು ರೀತಿ ಅಪ್ರಸ್ತುತವಾಗಿರತಕ್ಕಂಥ ಪ್ರಶ್ನೆಗಳನ್ನು ಇಟ್ಕೊಂಡು ಕೂತ್ಕೊಳ್ಳೋದು. ಭಗವಂತ ಏನಾದರೂ ನಮಗೆ ಈ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಅದಕ್ಕೊಂದು ಕಾರಣ, ಅಂತರ ಅರ್ಥ ಇರುತ್ತೆ ಮಕ್ಕಳೇ. ಅಲ್ಲೊಂದು ಅಂತರ ಅರ್ಥ. ನಾವು ತುಂಬಾ ಜನ ಅದನ್ನೇ ಒದ್ದಾಡೋದು, ನಮ್ಗೆ ಯಾಕೆ ಈ ತರ ಕೊಟ್ಬಿಟ್ಟಿದೀಯ ಭಗವಂತ? ಅವನ ಒಂದು ಲೆಕ್ಕಾಚಾರ ಇರುತ್ತೆ. ಆ ಲೆಕ್ಕಾಚಾರ ಏನಂದ್ರೆ, ನಾವೊಂದು ಬಿತ್ತನೆ ಮಾಡಿ ಬಂದಿದ್ದೇವೆ, ಆ ಬಿತ್ತನೆಗೆ ತಕ್ಕಂತ ಬೆಳೆಯೇ ವಿನಃ ಅದಕ್ಕೆ ಮೀರಿ ಇನ್ನೇನು ಕೊಡಕ್ಕಾಗಲ್ಲ. ಅದು ನಮ್ಮದೇ. ನನ್ನ ಹೆಂಡತಿ ಯಾಕೆ ಹೀಗೆ, ನನ್ನ ಗಂಡ ಯಾಕೆ ಹೀಗೆ, ನಮ್ಮ ಮನೆ ಯಾಕೆ ಹೀಗೆ, ನಮ್ಮ ಯಜಮಾನ್ರು ಯಾಕೆ ಹೀಗೆ, ನಮ್ಮ ಬಾಸ್ ಯಾಕೆ ಹೀಗೆ, ನಮ್ಮ ವರ್ಕರ್ ಯಾಕೆ ಹೀಗೆ, ನಾವು ಆ ರೀತಿಯ ಬಿತ್ತನೆಗಳನ್ನ ಮಾಡಿ ಬಂದಿದ್ದೇವೆ. ಸಾಮಾನ್ಯರು ಸದಾ ಇಂಥದ್ದೇ ಯೋಚನೆ ಮಾಡ್ಕೊಂಡು ಜೀವನವನ್ನ ಒದ್ದಾಡೋದು, ಬಾಧೆಯಾಗಿ ತಿಳ್ಕೊಳ್ಳೋದು. ಬಾಧೆ, ನನ್ನ ಗಂಡ ಸರಿ ಇಲ್ಲ, ಈ ಬಳ್ಳಿಯಲ್ಲಿ ಈ ತರ ಇರಬಾರ್ದಿತ್ತು, ಈ ಮರದಲ್ಲಿ ಹೀಗೆ ಬಿಡಬೇಕಿತ್ತು. ಇಲ್ಲ, ನಾವು ಬಿತ್ತನೆ ಏನು ಮಾಡಿ ಬಂದಿದ್ದೇವೆಯೋ ಅದಕ್ಕೆ ಹೇಳ್ತಿರ್ತೇನೆ. ಇದೊಂದು 84 ಲಕ್ಷ ಜೀವರಾಶಿಗಳಲ್ಲಿ ಒಂದು ಅತ್ಯದ್ಭುತವಾಗಿರತಕ್ಕಂಥ ಮಾನವ ಜನ್ಮ, ಬಲು ಅಪರೂಪ ಜನ್ಮ, ಬಹು ಅಪರೂಪ. ಇದು ನಮಗೆ ಮಾತ್ರ ಧರ್ಮ ಮಾಡುವ ಶಕ್ತಿ ಕೊಟ್ಟಿದ್ದಾನೆ, ನ್ಯಾಯ ಮಾಡುವ ಶಕ್ತಿ ಕೊಟ್ಟಿದ್ದಾನೆ, ಸತ್ಯವಂತರಾಗಿ ಬದುಕುವಂತ ಶಕ್ತಿ ಕೊಟ್ಟಿದ್ದಾನೆ. ಧರ್ಮಬದ್ಧ ಜೀವನ, ಧರ್ಮಬದ್ಧ ಸಂಪಾದನೆ, ಧರ್ಮಬದ್ಧ ಆಲೋಚನೆ, ಧರ್ಮಬದ್ಧ ಚಿಂತನೆ ಮನುಷ್ಯನಿಗೆ ಬಿಟ್ಟು ಇನ್ನು ಯಾವುದಕ್ಕೂ ಕೊಟ್ಟಿಲ್ಲ. ಯಾವುದಕ್ಕೂ ಕೊಟ್ಟಿಲ್ಲ. ಚಲನೆ ಕೊಟ್ಟಿದ್ದಾನೆ, ನಮಗೆ ಒಳ್ಳೇದು ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ತುಂಬಾ ನಮ್ಮಲ್ಲಿ ಎಷ್ಟು ಅಪರಿಮಿತ ಶಕ್ತಿಗಳಿದ್ದಾವೆ ಅಂದರೆ ಅದೊಂದು ಅನಂತ, ಅಚಿಂತ್ಯ, ಅಖಂಡ. ಎನ್ಲೈಟ್ಮೆಂಟ್ ಅಂತ ಹೇಳ್ತಾರೆ ನಾವು. ಅಷ್ಟು ವಿಶೇಷ ಕೊಟ್ಟಿದ್ದಾನೆ. ನಾವು ಅರ್ಥನೇ ಮಾಡ್ಕೊಂಡಿಲ್ಲ. ನಾವು ಬಂದು ಈ ಮಾಯೆಯ ಒಳಗಡೆ, ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು, ಈ ಬಾಧೆಯಲ್ಲಿ ಕುತ್ಕೊಬಿಟ್ಟಿದ್ದೇವೆ ಮಕ್ಕಳು. ನನಗಿಲ್ಲ ಗುರುಗಳ, ನನಗೆ ಯಾಕೆ ಹೀಗೆ ಮಾಡ್ತ ನೋಡಿ. ಒಮ್ಮೆ ಇದೇ ಥರದ ಒಬ್ಬ ವ್ಯಕ್ತಿ ದೇವರನ್ನ ನಿಂದಿಸ್ತಾ, ಪ್ರಕೃತಿಯನ್ನ ನಿಂದಿಸ್ತಾ, ಯಾವಾಗಲೂ ಏನಾದರೂ ಒಂದು ಅಪ್ರಸ್ತುತ ಮಾತುಗಳು. ಒಮ್ಮೆ ಆತನಿದ್ದ ಊರಿಗೆ ಒಂದು ಮಹಾ ಸಂತರು ಬರ್ತಾರೆ. ಯಾರೇನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ ಅನ್ನತಕ್ಕಂಥದ್ದು, ಬುದ್ಧರ ಹಾಗೆ. ಸರಿ, ಈತ ಅವರನ್ನು ಭೇಟಿ ಆಗ್ತಾನೆ. ಭೇಟಿ ಆಗ್ಬಿಟ್ಟು ಇದೇ ಪ್ರಶ್ನೆಯನ್ನ ಕೇಳ್ತಾನೆ. ಇದೇನು ಇಷ್ಟು ಒಣಕಲ್ ಬಳ್ಳಿನಲ್ಲಿ ಇಷ್ಟು ದಪ್ಪ ಕುಂಬಳಕಾಯಿ ಬಿಡಿಸಿದ್ರಿ, ಇದು ಹೆಂಗೆ, ಇದೇನು ಪ್ರಯೋಜನ? ನೋಡಿ, ಆ ಹುಣಸೆ ಮರದಲ್ಲಿ ಎಷ್ಟು ದೊಡ್ಡ ಮರ ಗೊತ್ತಾ? ಅದು ಘಟಾನುಘಟಿ ಮರ. ಅದು 50 ವರ್ಷ, 100 ವರ್ಷ, 150 ವರ್ಷ ಎಲ್ಲ ಇರುತ್ತೆ. ನೋಡಿ, ಇಷ್ಟು ಹುಣಸೆ ಹಣ್ಣನ್ನು ಬಿಡಿಸಿದ್ದಾನೆ. ಇದು ಏನು ದೇವರು? ನಿಜವಾಗ್ಲೂ ದೇವರಿದಾನ?
ಇದ್ದಿದ್ರೆ ಆ ಹುಣಸೆ ಮರದಲ್ಲಿ, ಅಷ್ಟು ದೊಡ್ಡ ಮರದಲ್ಲಿ ಎಷ್ಟು ದೊಡ್ಡ ದೊಡ್ಡ ಹಣ್ಣುಗಳು, ಲಕ್ಷಾಂತರ ಹಣ್ಣುಗಳು ಬಿಡ್ಬೋದಿತ್ತು. ಒಂದು ಬಳ್ಳಿನಲ್ಲಿ 1, 2, 3 ಬಿಟ್ರೆ ಹೆಚ್ಚು. ಕುಂಬಳಕಾಯಿ, ಬೂದು ಕುಂಬಳಕಾಯಿ, ಈ ಲೆಕ್ಕಾಚಾರ. ಇದೇನಿದು ಅಂತ ಹೇಳ್ದೆ. ಗುರುಗಳು, ಸಂತರು ಹೀಗೆ ನೋಡ್ತಾರೆ. ಈತನ ಮಂಡೆಗೆ ಒಂದು ಪರೀಕ್ಷೆ ಇಟ್ಲೇಬೇಕು. ಪವಾಡ ಪುರುಷರು. ಸರಿಯಪ್ಪ, ನೀನು ಇವತ್ತು ಮನೆಗೆ ಹೋಗು, ಉತ್ತರ ಸಿಗುತ್ತೆ ನಿನಗೆ. ಒಂದು 3 ದಿನ ಬಿಟ್ಟು ಬಾ, ನಿನಗೆ ಉತ್ತರ ಈ 3 ದಿನದಲ್ಲಿ ಸಿಗುತ್ತೆ. ದೇವರು ಯಾಕೆ ಬಳ್ಳಿನಲ್ಲೇ ಈ ಕುಂಬಳಕಾಯಿ ಇಟ್ಟಿದ್ದಾನೆ, ಹುಣಸೆ ಮರದಲ್ಲಿ ಯಾಕೆ ಇಟ್ಟಿಲ್ಲ? ಹುಣಸೆ ಮರದಲ್ಲಿ ಬಿಡಬೇಕಾದ ಅಷ್ಟು ದೊಡ್ಡ ಹಣ್ಣು ಬಳ್ಳಿಲಿ ಬಿಡ್ತಿದ್ದೆ, ಬಳ್ಳಿಲಿ ಬಿಡಬೇಕಾದ ಇಷ್ಟಿಷ್ಟು, ಈ ಚಿಗುರು ಅವರೆಕಾಯಿ ಅಂತೆಲ್ಲ ಮಾತಾಡ್ತೀವಲ್ವಾ, ಅವೆಲ್ಲ ಇಷ್ಟಿಷ್ಟ ಬಿಡು. ಆ ಥರ ಬಿಟ್ಟಿಲ್ಲ. ಹುಣಸೆ ಮರದಲ್ಲಿ ಇಷ್ಟಿಷ್ಟು ಹಣ್ಣು ಹಾಕ್ಬಿಟ್ಟಿಲ್ಲ ಅಂತ. ನಿನ್ಗೆ ಹೋಗು, 3 ದಿನದಲ್ಲಿ ಉತ್ತರ ಸಿಗುತ್ತೆ. ಇದೇನಪ್ಪ, ನಾನು ಎಷ್ಟೋ ವರ್ಷಗಳಿಂದ ಎಂತೆಂಥವ್ರ ಹತ್ರನೋ ಕೇಳ್ತಿದ್ದೇನೆ, ನಮ್ಮ ಉತ್ತರನೇ ಸಿಕ್ಕಿಲ್ಲ. ನಾವು ಹಾಗೆ, ನಮ್ಮ ಉತ್ತರ ಸರಿ, ನಮ್ಮ ಆಲೋಚನೆ ಸರಿ, ನಮ್ಮ ಚಿಂತನೆ ಸರಿ, ನನಗೇ ಕಷ್ಟ ಕೊಡ್ತಾನೆ ಅಂತ. ಭಗವಂತನಿಗೆ ನಮಗೆ ಕಷ್ಟ ಕೊಟ್ಟು ಆತ ಆನಂದ ಪಡುವುದಿಲ್ಲ. ಅದಕ್ಕೆ ಸತ್ಯವಾದ ಮಾತು ಹೇಳ ಮಕ್ಕಳೇ, ನಿಮ್ಮ ತಂದೆ ತಾಯಿಗೆ ನಿಮಗೆ ಕಷ್ಟ ಕೊಟ್ಟು ಅವರು ಸುಖವಾಗಿರ್ತಾರೆ? ಖಂಡಿತ ಇಲ್ಲ. ನಿಮ್ಮ ತಂದೆ ತಾಯಿ ಖಂಡಿತ ಇಲ್ಲ. ನಿಮ್ಮನ್ನು ಉಪವಾಸ ಹಾಕಿ, ನಿಮಗೆ ಬಾಧೆ ಕೊಟ್ಟು, ಒದ್ದಾಟ ಕೊಟ್ಟು, ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಯಾವ ದೇಶದಲ್ಲೂ ಇಲ್ಲದಂತ ಒಂದು ನಿಯಮ ಇದೆ. ಒಂದು ತಂದೆ ತಾಯಿ ಆದಮೇಲೆ ಒಂದು ಬೊಗಸೆ ಅಷ್ಟು ದುಡ್ಡನ್ನು ಎತ್ತಿಡ್ಬೇಕಂತೆ ಮಕ್ಕಳಿಗೆ. ಒಂದಷ್ಟು ಆಸ್ತಿಯೋ ಒಡವೆಯೋ ಇಲ್ಲ, ಎರಡೂ ಇಲ್ಲ, ಹೆಸರಾದರೂ ಎತ್ತಿಟ್ಟಿರ್ಬೇಕು. ಇಂಥವ್ರ ಮನೆತನ ಕಣೋ ಅನ್ನತಕ್ಕಂಥದ್ದು, ಇಂಥವ್ರ ಮಗ ಕಣೋ, ಇಂಥವ್ರ ಮೊಮ್ಮಗ ಕಣೋ, ಇಂಥವ್ರ ಕುಟುಂಬ ಕಣೋ ಅನ್ನತಕ್ಕಂಥ ಹೆಸರನ್ನಾದರೂ ಉಳಿಸಿ ಕೊಡಬೇಕಂತೆ. ಅಂತೆ ಅಲ್ಲ, ಅದೇ ನಿಜ. ನೀವು ಅಮೇರಿಕದಲ್ಲಿ ನೋಡಿ, ಅಪ್ಪನ ಆಸ್ತಿ ಅಮೇರಿಕದಲ್ಲಿ ಮಕ್ಕಳಿಗಿಲ್ಲ, ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಯಾರಿಗೆ ಬೇಕಾದ್ರೂ ಅಂತ. ಬಿಲ್ ಗೇಟ್ಸ್ ನೋಡಿ ಫೌಂಡೇಶನ್ಗೆ, ಇನ್ನೊಂದಕ್ಕೆ. ನಮ್ಮ ಭಾರತದಲ್ಲಿ ನೋಡಿ ಇಲ್ಲವೇ ಇಲ್ಲ. ಎಷ್ಟೋ ದೊಡ್ಡ ದೊಡ್ಡ ಮಹಾರಾಜರುಗಳ ಮೇಲೆ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳೆಲ್ಲ ಕೇಸ್ ಹಾಕೋಬಿಟ್ಟಿದ್ದಾರೆ. ನಮ್ಮ ಅಪ್ಪನ ಆಸ್ತಿ ಯಾರ್ಯಾರಿಗೂ ಕೊಟ್ಟಿದ್ದಾವಾಗ ನಮ್ಮ ಸೈನೇ ಇರಲಿಲ್ಲ, ನಮ್ಮನ್ನು ಕೇಳದೆ ಕೊಟ್ಟುಬಿಟ್ಟಿದ್ದಂತ ಆಮೇಲೆ ಕೇಸುಗಳು ಹಾಕಿದ್ದಾರೆ. ನಮ್ಮ ಭಾರತದಲ್ಲಿ ಮಾತ್ರ ಇದು ನಡೆಯುತ್ತೆ. ಏನ್ ದುಡ್ದಿಟ್ಟೆ ನೀನು, ಏನ್ ಮಾಡಿಟ್ಟೆ ನೀನು, ಏನ್ ಕೊಟ್ಟೆ ನೀನು ಅಂತ ಮಾತಾಡ್ತೇವೆ ನಾವು. ಅದನ್ನ ತುಂಬಾ ಕೆಟ್ಟದಾಗಿ ಬಳಸ್ಕೊಳ್ಳೋಂಥ ವಿಧಾನ ಬಂದ್ಬಿಟ್ಟಿದೆ. ನೀನೇನ್ ಮಾಡಿಟ್ಟೆ ಅಂತ. ನಿಜವೇ, ನೀನ್ ಪಡ್ಕೊಂಡು ಬಂದಿಲ್ಲ ಬಿತ್ತನೆ, ನೀನು ಬಿತ್ತನೆ ಹಾಕಿ ಬಂದಿಲ್ಲ. ಅದನ್ನ ಇಲ್ಲವೇ ಇಲ್ಲ. ನಮ್ಮಪ್ಪ ಒಂದು ಲ್ಯಾಪ್ಟಾಪ್ ಕೊಡ್ಸಿಲ್ಲ, ಒಂದು ಬೈಕ್ ಕೊಡ್ಸಿಲ್ಲ, ಒಂದು ಕಾರ್ ಕೊಡ್ಸಿಲ್ಲ, ಒಳ್ಳೆ ಕಾಲೇಜ್ ಸೇರಿಸಿಲ್ಲ, ಒಳ್ಳೆ ಬಟ್ಟೆ ಕೊಡ್ಸಿಲ್ಲ, ಪಡೆದುಕೊಂಡು ಬಂದಿಲ್ಲ. ಎಷ್ಟೋ ಮಕ್ಕಳಿಗೆ ನೀವು ನಂಬೋಲ್ಲ, ತಂದೆ ತಾಯಿ ಇದ್ದು ಇಲ್ಲದ ಹಾಗೆ ಎಲ್ಲೋ ಬದುಕು. ಎಲ್ಲರೂ ಇದ್ದು ಬಿತ್ತನೆ ಹಾಕಿ ಬಂದಿಲ್ಲ, ತಿಳ್ಕೊಳ್ಳಲ್ಲ. ನೀವು ನೋಡಿ ಅಮೇರಿಕದಲ್ಲಿ ಇಲ್ಲ, ಅಪ್ಪನ ಆಸ್ತಿ ಇಲ್ಲ. ಅದನ್ನ ಹೇಳ್ಬೇಕು. ಇವತ್ತು ನಾವು ಬದಲಾಗಬೇಕು. ಇವ್ರು ಬದಲಾಗಿದ್ದಾರಲ್ವಾ, ನೀವು ಬದಲಾಗಬೇಕು. ಕುಂಬಳಕಾಯಿ ಬಳ್ಳಿಯಲ್ಲಿ ಯಾಕೆ ಇಷ್ಟು ದೊಡ್ಡದು ಇಟ್ಟ ಅಂದ್ರೆ ಇದೇ ಕಾರಣ. ನಮ್ಮ ವೈದಿಕ, ನಮ್ಮ ಭಾರತದಲ್ಲಿ ಮಾತ್ರ ಒಂದು ತಂದೆ ತಾಯಿ ಮಕ್ಕಳು ಕೆಟ್ಟದ್ದು ಮಾಡೋಲ್ಲ, ಬಯಸೋಲ್ಲ. ಯಾರೋ ಇವತ್ತು ಕಲಿಗಾಲ ಮಕ್ಕಳೇ, ಪ್ರತಿ ಸುತ್ತಮುತ್ತ ಈಗ 10ರಲ್ಲಿ 4 ಜನ ತಂದೆ ತಾಯಿಗಳು ಬದಲಾಗ್ಬಿಟ್ಟಿದ್ದಾರೆ, ಒಂದು 5 ಜನ ಮಕ್ಕಳು ಬದಲಾಗ್ಬಿಟ್ಟಿದ್ದಾರೆ. ಇವ್ರಿಗೆ ನಾವು ಪೋಷಿಸ್ಬೇಕಾ, ಇವ್ರಿಗೆ ನೋಡ್ಬೇಕಾ, ಎತ್ಕೊಂಡೋಗ ಆಶ್ರಮ ಹಾಕೋ. ಇಲ್ಲೆಲ್ಲೋ ಒಂದಿದೆ, ಹೆಸರು ಹೇಳೋಕ್ ನನಗೆ ಇಷ್ಟ ಇಲ್ಲ. 2 ಲಕ್ಷ ರೂಪಾಯಿ ಇಂದ ಆರಂಭ ವೃದ್ಧಾಶ್ರಮ. 2 ಲಕ್ಷ ರೂಪಾಯಿ. ನೀವು ನಂಬ್ತೀರಾ? ಮಕ್ಕಳು ದುಡ್ಡು ಬಿಸಾಕ್ತಾರೆ, ತಂದೆ ತಾಯಿನ ಕರ್ಕೊಂಡು ಬಂದು ಅಲ್ಲಿ ಸೇರಿಸ್ತಾರೆ. ಇಲ್ಲೇ ಇದೆ, ಬೆಂಗಳೂರಲ್ಲೇ ಇದೆ. ಸ್ಟಾರ್ಟ್ಸ್ ಫ್ರಮ್ 2 lakh rupees. ನಂಬ್ತೀರಾ? ಸ್ಪೆಷಲ್ ಡಾಕ್ಟರ್ ಇದ್ದಾರೆ, ನರ್ಸ್ ಇದ್ದಾರೆ, ಸ್ಪೆಷಲ್ ಫುಡ್ ಇದೆ, ಇನ್ನೊಂದು ಅಂತಿದೆ. ಅಯ್ಯೋ ನನಗೆ ಟೈಮ್ ಇಲ್ಲ, ಹೋಗಪ್ಪ, ಕಾಯಿಲೆ ಮನುಷ್ಯನ ಯಾರು ನೋಡೋದು. ನೋಡಿ, ನಮ್ಮ ಭಾರತ ಖಂಡದಲ್ಲಿ ಮಾತ್ರ ಅಂಥದ್ದೊಂದು ನಿಯಮ. ಮಕ್ಕಳನ್ನ ಹೆರೋದು ವಯಸ್ಸಾದ ಕಾಲದಲ್ಲಿ ಊರುಗೋಲಾಗಿರ್ತಾರೆ. ಅನಾಥ ಶವವಾಗಿ ನಾನು ಬಿದ್ದೋಗ್ಬಾರ್ದು. ಮನುಷ್ಯ ಒಬ್ಬ ಮಾತ್ರ ಅನಾಥ ಶವವಾಗಿ ಸಾಯಬಾರ್ದಂತೆ. ಅದು ಪಶು ಪಕ್ಷಿ ಪ್ರಾಣಿಗಳಿಗಿದೆ ಬಿಡಿ. ಇಷ್ಟು ಬುದ್ಧಿ ಮೇಧಾಶಕ್ತಿ ಇರೋ ಮನುಷ್ಯ ಬೀದಿ ಹಣವಾಗಿ ಸತ್ತೋದ ಅಂದ್ರೆ, ಕಾಗೆಗಳು ಹದ್ದುಗಳು ಕುಕ್ಕಿ ಅವನ ಮಾಂಸ ತಿಂತು ಅಂದ್ರೆ ಎಂಥ ಒಂದು ನೋವು. ಯೋಚನೆ ಮಾಡಿ ನೋಡಿ.
ಅದಕ್ಕೆ ವೈದಿಕವಾಗಿ ಚಿಕ್ಕದರಿಂದ ಕಲಿಸ್ತಾರೆ. ಆ ಒಂದು ಮಮತೆ, ಅನುಬಂಧ, ತಂದೆ ತಾಯಿ, ಹಿರಿಯರು, ಗುರು ಹಿರಿಯರು ಅವರನ್ನ ನಾವು ಕಳಿಸ್ಕೊಡ್ಬೇಕು. ಅವ್ರು ನಮ್ಮ ಜೊತೆ ಕಳೆದ ದಿನಗಳು. ಇನ್ನೊಂದು, ಅದಕ್ಕೆ ಸೂತಕ ಬಂತು ಅಂದ್ರೆ 1 ವರ್ಷ ಮನೆಯಲ್ಲಿ ಸೂತಕ ಆಯ್ತು ಅಂದ್ರೆ ಏನೂ ಮಾಡಲ್ಲ. ಅವ್ರ ನೆನಪುಗಳೇ. ನಡೆದಾಗ ನೆನಪು, ಕುಳಿತಾಗ ನೆನಪು, ಊಟ ಮಾಡುವಾಗ ನೆನಪು, ಅವ್ರ ಕೈ ತುತ್ತು ಕೊಟ್ಟ ನೆನಪು, ಬೆನ್ನು ತಟ್ಟಿದ ನೆನಪುಗಳಲ್ಲೇ ನಾವು ಇರಬೇಕು ಅಂತ. ಯಾಕಂದ್ರೆ ನಾವು ಏನೇನೋ ಜವಾಬ್ದಾರಿಗಳು ನಾವು ಕಟ್ಕೊಬಿಟ್ಟಿದ್ದೇವೆ, ಮರ್ತೋಗ್ಬಿಡ್ತೇವೆ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ 1 ವರ್ಷ ಆದ್ರೂ ಕಂಡ್ರು, 1 ತಿಂಗಳಾದ್ರೂ ಕಂಡ್ರು, 11 ದಿನ ಆದ್ರೂ ಕಂಡ್ರು. ಆ ಹಿರಿಯರು ಹಾಕಿದ ಬಳುವಳಿ ಅಲ್ವಾ ಈ ದೇಹ, ಈ ಬುದ್ಧಿ, ಈ ಶಕ್ತಿ, ಆಲೋಚನೆ ಅನ್ನತಕ್ಕಂಥದ್ದು. ಅವತ್ತು ಅವರು ನಮ್ಮನ್ನ ಬೀದಿಗೆ ಹಾಕ್ಬಿಟ್ಟಿದ್ರೆ ಅನ್ನತಕ್ಕಂಥದ್ದು ಭಗವಂತ ಅವರಲ್ಲಿದ್ದಾನೆ. ಅವರನ್ನ ಅದಕ್ಕೆ ಅನಾಥ ಶವ ಸಂಸ್ಕಾರೇ ಅಶ್ವಮೇಧ ಯಾಗ ಫಲಿತಂ ಅಂತ ಹೇಳ್ತಾರೆ. ಒಂದು ಅಶ್ವಮೇಧ ಯಾಗ ಮಾಡಿದಷ್ಟು ಫಲವನ್ನ ಒಂದು ಅನಾಥ ಶವ ಸಂಸ್ಕಾರ ಮಾಡಿದ್ರೆ ಬರುತ್ತೆ ಅನ್ನತಕ್ಕಂಥದ್ದನ್ನು ನಮ್ಮ ವೈದಿಕ ಹೇಳ್ಕೊಟ್ಟಿದೆ. ಯಾರೂ ಅನಾಥವಾಗಿ ಸಾಯಬಾರದು, ಬೀದಿ ಹೆಣವಾಗಿ ಸಾಯಬಾರದು ಅಂತ. ಮುಖ್ಯವಾಗಿ ನಮ್ಮ ಹಿರಿಯರು ವಯಸ್ಸಾದ ಕಾಲದಲ್ಲಿ ಅವ್ರಿಗೊಂದು ಅನುಬಂಧ, ಪ್ರೀತಿ, ಮಮತೆ. ನಮ್ಮನ್ನು ಅಷ್ಟು ಒಂದು ಎಳೆ ಪಾಪು ಥರ ನೋಡ್ಕೊಂಡಿರ್ತಾರೆ. ಎಳೆ ಮಕ್ಕಳಾಗಿದ್ದಾಗ ಅವ್ರ ಮೇಲೇನೆ ಮಲಮೂತ್ರ ವಿಸರ್ಜನೆ ಮಾಡಿರ್ತೀವಿ. ಗಡ್ಡೆ ಎಳ್ದಿರ್ತೀವಿ, ಒಡೆದು ಬಿಟ್ಟಿರ್ತೀವಿ, ಚುಚ್ಚು ಬಿಟ್ಟಿರ್ತೀವಿ, ಕಚ್ಬಿಟ್ಟಿರ್ತೀವಿ. ಹಾಲು ಕುಡಿಯುವಾಗ ಎಷ್ಟೋ ಮಕ್ಕಳು ಕಚ್ಬಿಟ್ಟಿರ್ತಾರೆ ಅಮ್ಮಂದರಿಗೆ. ಅಮ್ಮ ಅಂದ್ರು ಕೂಡ ಹಾಲು ಕುಡಿಸಿರ್ತಾರೆ, ರಕ್ತ ಬಂದ್ರು ಕೂಡ ತಾಯಂದ್ರು. ಅದು ಮರಿಬಾರದು ಅನ್ನುವಂತ ಒಂದು ವೈದಿಕ ನಿರ್ಣಯ ನಮ್ಮ ಭಾರತೀಯ ಸನಾತನ ಧರ್ಮ. ಅಮ್ಮ ಅನ್ನೋದಕ್ಕೆ ಅದಕ್ಕೆ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ. ಅಪ್ಪ ಅನ್ನೋದಕ್ಕೂ ಅಷ್ಟೇ. ಅಪ್ಪ ಅನ್ನೋದು ಎತ್ತು, ಅಮ್ಮ ಅನ್ನೋದು ಹಸು. ನೋಡಿ, ಇದು ಕೊಟ್ಟಿರೋದು ನಮ್ಮ ವೈದಿಕ ಧರ್ಮ. ನೋಡಿ, ಈ ದಡ್ಡನಿಗೆ ಅದರ ಮೇಲೆ ನಂಬಿಕೆ ಇಲ್ಲ. ಹೋಗ್ತಾನೆ, ಮಾರನೇ ದಿನ ತನ್ನ ಒಂದು ದಿನನಿತ್ಯದ ಕೆಲಸಕ್ಕೆ ಹೋಗ್ಬೇಕಾದ್ರೆ ಜೋರು ಮಳೆ. ಹೋಗುವಾಗ ಅವನಿಗೆ ಆ ಬಳ್ಳಿ ಕಾಣಿಸ್ತು. ಕುಂಬಳಕಾಯಿ ಕಿತ್ಕೊಂಡ. ಏನ್ ಗುರುಗಳು ದೊಡ್ಡದಾಗಿ ಹೇಳಿದ್ರು 3 ದಿನದಲ್ಲಿ ಉತ್ತರ ಸಿಕ್ಬಿಡುತ್ತೆ ಅಂತ. ಏನು ಉತ್ತರ, ಬಳ್ಳಿನಲ್ಲಿ ಅದೇ ಬಿಡ್ತಿದೆ ಅಂತೇಳಿ ಮನೆಗೆ ಏನೋ ಪಲ್ಯ ಕೂಟು ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 1-2 ಕುಂಬಳಕಾಯಿ ನೀಟಾಗಿ ಕಿತ್ಕೊಂಡು ಬರ್ತಿದ್ದು. ಜೋರು ಮಳೆ. ನೋಡಿದ್ರೆ ಅಲ್ಲೇ ಒಂದು ಹುಣಸೆ ಮರ. ಅಲ್ಲಿ ನೋಡು, ಈ ಹುಣಸೆ ಮರ ಬರೀ ನೆರಳುಗಾಯ್ತು ಅಷ್ಟೇ. ಇಟಿ ಹುಣಸೆ ಹಣ್ಣು ಬಿಟ್ಟಿದೆ ಇದರಲ್ಲಿ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡಿದ್ರೆ ಗುಡುಗು ಸಿಡಲಿನ ಮಳೆ ಹೊಡೆದ ರಭಸಕ್ಕೆ 1-2 ಹುಣಸೆಕಾಯಿಗಳು ಮೇಲಿಂದ ಲಟ್ ಅಂತ ತಲೆ ಮೇಲೆ ಬಿತ್ತು. ಅಯ್ಯಯ್ಯಪ್ಪ ಅನ್ಕೋಬಿಟ್ಟ. ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕುಂಬಳಕಾಯಿ ಬಿಟ್ಬಿಟ್ಟ. ಡಮ್ ಅಂತ ಹೊಡೆದೋಯ್ತು. ಅಮ್ಮಮ್ಮ ಅಂತ ಈಗ ನೋಡ್ತಾನೆ ಅವನ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಕ್ಬಿಡ್ತು. ಭಗವಂತ ನೀನಿದೀಯಪ್ಪೋ ಅಂತ ಹೇಳ್ದ. ಅದರ ಅರ್ಥ ಏನ್ ಗೊತ್ತಾ? ಅದೇ ಹುಣಸೆ ಮರದಲ್ಲಿ ಭಗವಂತ ಏನಾದ್ರು ಅಷ್ಟು ದೊಡ್ಡ ಸೈಜ್ದು ಕುಂಬಳಕಾಯಿ ಸೈಜ್ದು ಹುಣಸೆಕಾಯಿ ಇಟ್ಟಿದ್ರೆ ಬಿದ್ರೆ ಬೋಡುಗುಂಡು ಡಮಾಲ್ಗುಂಡು ಚೂರ್ಕಾಯಿ ಆಗ್ಬಿಟ್ಟಿರೋದು. ಸ್ಪಾಟ್ ಡೆತ್ತು. ಅಷ್ಟು ದೊಡ್ಡ ಕಾಯಿ. ಬರೀ ಹುಣಸೆ ಹಣ್ಣಿಂದು ಲಟ್ ಅಂತ ಒಂದು ಸಣ್ಣ ಕಲ್ಲು ಮೇಲಿಂದ ಹೆಂಗ್ ಬೀಳಿ ನಮಗೆ ಅಯ್ಯಪ್ಪ ಅನ್ಸುತ್ತೆ. ಹುಣಸೆ ಮರದ ಕೆಳಗಡೆ ನಿಂತಾಗ್ಲೂ ಅವನ್ಗೆ ಅದೇ ಆಗಿತ್ತು ಅನುಭವ. ನಮಗ ಹಾಗೆ ಎಲ್ಲಿಯವರೆಗೂ ಆ ಅನುಭವಸ್ಥ ಬರೋದಿಲ್ವೋ ಅಪ್ರಸ್ತುತ ಮಾತುಗಳೇ ಬರೋದು. ಗುರುಗಳ ಹತ್ರ ಓಡೋಡ್ ಬಂದ, ಕುಂಬಳಕಾಯಿ ಹೊಡೆದಿತ್ತಲ್ವ ಗುರುಗಳೇ ಅಂತ ಉತ್ತರ ಸಿಕ್ಕತಪ್ಪ ಅಂತ ಆ ಪವಾಡ ಪುರುಷ ಸಂತರು. ಅಷ್ಟೇ ಮಕ್ಕಳೇ, ನಾವು ಹೀಗೆ ತೊಳಲಾಟ. ಇದಕ್ಯಾಕೆ ಇಲ್ಲಿಡಬಾರ್ದು. ಅವನ್ ಇಟ್ಟಿದ್ದಾನೆ ಅಂದರೆ ಅದಕ್ಕೊಂದು ಅರ್ಥವಿದೆ. ಅದಕ್ಕೊಂದು ಏನೋ ಮಾಡ್ಕೊಂಡು ಬಂದಿದ್ದೇವೆ ನಾವು ಪಡ್ಕೊಂಡು ಬಂದಿರೋದೇ ಅಷ್ಟು. ಫಲಂ ಪುಣ್ಯ ದರ್ಶನಂ. ದೇವ್ರ ಮುಂದ್ಗಡೆ ಕಾಯಿ ಇಟ್ರೆ ಕಾಯಿ, ಕಲ್ಲು ಇಟ್ರೆ ಕಲ್ಲು. ನೀನ್ ಏನ್ ಬಿತ್ತನೆ ಮಾಡಿ ಬಂದಿದ್ಯೋ ಅದೇ ಬರೋದು. ಬಾಳೆಕಾಯಿ ನೆಟ್ಬಿಟ್ಟು ಮಾವಿನಕಾಯಿ ಬರ್ಬೇಕು ಅಂದ್ರೆ ಬೇವಿನ ಹಣ್ಣಿನ ಮರ ಹಾಕಿ ಬಂದಿದ್ಯೋ ಬಿತ್ತನೆ, ಈಗ ಬರೋದು ಅದೇ. ಮಾವು ಎಲ್ಲಿ ಬರುತ್ತೆ? ಅಷ್ಟೇ. ಇಷ್ಟನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅವ್ರಿಗೆ ಯಾಕೆ ಹೀಗೆ ಕೊಟ್ಟ, ಇವ್ರಿಗೆ ಯಾಕೆ ಹೀಗೆ ಕೊಟ್ಟ, ನನಗೆ ಯಾಕೆ ಹೀಗಿಟ್ಟ, ಇದನ್ನ ಮೊದಲು ಮರೆತು ಬಿಡಿ. ಅಪ್ರಸ್ತುತ ಬೇಡ. ಈಗೇನಿದೆಯೋ ತಟ್ಟೆಯಲ್ಲಿ ಅದನ್ನ ಆನಂದವಾಗಿ ಅನುಭವಿಸಿ. ನಿನ್ನೆಚ್ಚೆ ಇದು, ನೀನು ನಡೆಸಿದಂತೆ ಅನ್ನತಕ್ಕಂಥ ಭಾವಾರ್ಥದಿಂದ ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ.
ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ತುಂಬ ಜನ ಯಾವುದೋ ಗ್ರಹ ದೋಷ ಇದ್ದೇ ಇರುತ್ತೆ. ರಾಮನಿಗೆ ಬಿಡಲಿಲ್ಲ, ಕೃಷ್ಣರಿಗೆ ಬಿಡಲಿಲ್ಲ, ಅಗಸ್ತ್ಯರಿಗೆ ಬಿಡಲಿಲ್ಲ, ವಸಿಷ್ಠರಿಗೆ ಬಿಡಲಿಲ್ಲ, ಬೃಹಸ್ಪತಿಗೆ ಬಿಡಲಿಲ್ಲ, ಭೀಷ್ಮಾಚಾರ್ಯರಿಗೆ ಬಿಡಲಿಲ್ಲ. ಇವೆಲ್ಲ ಪೌರಾಣಿಕ ಕಥೆಗಳು ಏನಕ್ಕೆ ತಿಳಿಸೋದು ಅಂದರೆ ಅವರೆಲ್ಲ ಅವತಾರ ಪುರುಷರು. ಅಲ್ಲೊಂದು ಕೈಂಕರ್ಯ ಇತ್ತು, ಬೇರೆದಲ್ಲ ಅವ್ರು ಬಂದಿದ್ದು ಸಂಸಾರ ಮಾಡೋಕ್ಕೋ ಇನ್ನೊಂದೋ ಅಲ್ಲ. ಕೆಲವೊಂದು ಕರ್ತವ್ಯಗಳಿರ್ತವೆ. ರಾಮರು ಬಂದಿದ್ದೇನಕ್ಕೆ? ರಾವಣ ಸಂಹಾರ, ರಾಮರಾಜ್ಯ ತೋರಿಸ್ಕೊಡ್ಲಿಕ್ಕೆ ಅಷ್ಟೇ. ಹೆಂಡತಿ ಜೊತೆ ಆನಂದ, ಮಕ್ಕಳು. 14 ವರ್ಷನಪ್ಪ ಅವರಿಬ್ರು, ಹೆಚ್ಚು ಕಡಿಮೆ 13.5 ವರ್ಷ ಬ್ರಹ್ಮಚರ್ಯೆಯಾಗಿ ಶುದ್ಧ ಗುರುವಾಗಿ ಕಾಡಿನಲ್ಲಿ ಇರ್ತಾರಪ್ಪ ದಂಪತಿಗಳು. ಎಲ್ಲಾದ್ರೂ ಒಂದು ಸುಂದರವಾದ ಹಣ್ಣಿದ್ರೆ, ರುಚಿಯಾದ ಹಣ್ಣಿದ್ರೆ 5 ನಿಮಿಷ ನಮ್ಮ ಮನಸ್ಸು ಸ್ಥಿಮಿತ ಇಲ್ಲ. ಯಾವಾಗ ಈ ಬಾಳೆಹಣ್ಣು ತಿಂತೀನೋ ಕಾರ್ಯಕ್ರಮ ಮುಗಿದ್ರೆ ಸಾಕು ಅಂತ ಕಾಯ್ತಿದ್ದಾನೆ. ಮೆಲ್ಲಿಗೆ ಬಿಸಿ ಬಿಸಿ ಕಾಫಿ ಕುಡಿಯೋಣ, ಬರುತ್ತೆ ಈಗ ಅಂತ ಕಾಯ್ತಿದ್ದಾನೆ. ನಿಗ್ರಹ 5 ನಿಮಿಷ ನಮಗಿಲ್ಲ. ರಾಮೋ ನಿಗ್ರಹವಾನ್ ಅನ್ನತಕ್ಕಂಥದ್ದು ಮಹಾವಿಗ್ರಹ. ಅಂತ ಒಂದು ನಿಗ್ರಹ ಶಕ್ತಿ ನಮ್ಮ ಕೈಯಲ್ಲಿ 14 ನಿಮಿಷ ಆಗಲ್ಲ. ನಮ್ಮ ಒಂದು ಮಾತು, ಒಳ್ಳೆ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಚಿಂತನೆ, 14 ನಿಮಿಷ 14 ವರ್ಷ ಆ ಪುರಂದರ ಪ್ರಾಣಶಕ್ತಿ ಅಂತ ಒಂದು ಜಗನ್ಮಾತೆ, ಭೂದೇವಿ ಸ್ವರೂಪ, ಲಕ್ಷ್ಮೀದೇವಿಯ ಸ್ವರೂಪ ಸೀತಮ್ಮ, ಜಾನಕಮ್ಮ ಜೊತೆಯಲ್ಲಿದ್ರೆ ಯೋಚನೆ ಮಾಡಿ ನೋಡಿ, ಎಲ್ಲೆ ಮೀರಿದ ಬದುಕು. ಬಾ 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 ಆಗುತ್ತಾ ಮಕ್ಕಳೇ? ಯಾರಿಂದಲಾದರೂ ಅಧಿಕಾರ ಅಪ್ಪ ಹೇಳಿದ್ದು, ಅಪ್ಪ ಕೊಡ್ತೀನಂದಾಗ ಅಪ್ಪ ಬೇಡ ಅಂದಾಗ್ಲೂ ಹೊರಟೇ ಬಿಟ್ಟೆ ನನ್ನ ಪುರಂದರ, ನನ್ನ ಸ್ವಾಮಿ ದಾಶರಥಿ. ನಮ್ಮ ಕೈಯಲ್ಲಿ ಆಗುತ್ತಾ? ಯೋಚನೆ ಮಾಡಿ ನೋಡಿ, ಸಾಧ್ಯವೇ ಇಲ್ಲ. ಅದಕ್ಕೆ ಆ ಅವತಾರಗಳ ಬಗ್ಗೆ ಆಗಾಗ ನಿಮಗೆ ಏನಕ್ಕೆ ತಿಳಿಸ್ಕೊಡೋದು ಅಂದರೆ, ಅಟ್ಲೀಸ್ಟ್ ಒಂದು 14 ನಿಮಿಷ 14 ಸೆಕೆಂಡ್ ಆದರೂ ಈ ರೀತಿ ಕಂಟ್ರೋಲಲ್ಲಿರೋಣ ಅಂತ. ಏನೋ ಇದು ಎಲ್ಲೇ ಮೀರಿದ ಆಲೋಚನೆ, ಈ ರೀತಿ ಬಕಾಸುರ ಆಗ್ಬಿಟ್ಟಿದ್ದೇವೆ ನಾವು. ಹೇಗಾದ್ರೂ ಸರಿ ಬದುಕ್ಬಿಡೋಣ, ಹಿಂಗೇ ಬದುಕೋಣ ಅನ್ನೋದು ನಿಯಮಗಳಿದ್ದ ಆಗ್ಬಿಡುತ್ತೆ. ಬೇಕು ತಗೊಂಡ್ಬಿಡೋಣ, ಹಾಕೋಬಿಡೋಣ, ನಂದೇ ಆಗ್ಬಿಡ್ಲಿ ಅನ್ನತಕ್ಕಂಥ ಭಾವಾರ್ಥದಲ್ಲಿ ತುಂಬ್ಕೊಬಿಡ್ತವೆ ಅಂತ. ಪುಣ್ಯಾತ್ಮ ನೋಡಿ, 14 ವರ್ಷ ಹೇಗಿರ್ಬೇಕು ನನ್ನ ತಾಯಿ ಜಾನಕಮ್ಮ. ಒಂದು ಸ್ತ್ರೀಗೆ ಎಲ್ಲವೂ ಜಾಸ್ತಿ ಅಂತ ಹೇಳ್ತಾರೆ. ಇನ್ನು ಅವತಾರ ಪುರುಷ ಜಗನ್ಮಾತೆ ಅಂಶ ಆಕೆ, ಇನ್ನು ಆಕೆಗೆ ಎಷ್ಟಿರ್ಬೇಕು ಯೋಚನೆ ಮಾಡಿ. ಜಗನ್ನಾಟಕ ಸೂತ್ರಧಾರಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಅಖಿಲಾಂಡ ಕೋಟಿ. ಇದೊಂದು ಬ್ರಹ್ಮಾಂಡ ಅನ್ಕೋಬಿಡಿ, ಅಖಿಲಾಂಡ ಕೋಟಿ, ಎಷ್ಟೋ ಕೋಟಿಗಟ್ಲೆ ಬ್ರಹ್ಮಾಂಡಗಳಿದ್ದಾವೆ. ಅದಕ್ಕೆ ನಾಯಕಿ. ನಮ್ಗೆ ಆಫ್ಟರ್ ಆಲ್ ಒಂದು ಮನೆ, ಒಂದು ಕಾರು, ಒಂದು ಬೆಂಜು, ಇನ್ನೊಂದೊಂದಿದೆ, ನಾನು ಯಾರು ಗೊತ್ತೇನೋ ಅನ್ನತಕ್ಕಂಥದ್ದು ಆ ಗರ್ವ. ನಾನು MP, ನಾನು ಮಿನಿಸ್ಟ್ರು, ನಾನು ಇನ್ನೊಂದು, ನಾನು ಪ್ರಪಂಚದ ನಂಬರ್ 1 ಇದೆಲ್ಲ ಮಾತಾಡ್ತೀವಿ. ಆಫ್ಟರ್ ಆಲ್ ಈ ಒಂದು ಭೂಮಿ ಅಖಿಲ ಇಷ್ಟಿದ್ದದಕ್ಕೆ ನಮ್ಮಲ್ಲಿ ಇಂಥದ್ದೊಂದು ಬರುತ್ತೆ, ಅಹಂಕಾರ ಬರುತ್ತೆ. ಜಗನ್ಮಾತೆ ಯೋಚನೆ ಮಾಡಿ ನೋಡಿ, ನನ್ನ ರಾಮಚಂದ್ರ ಪ್ರಭು ವಿಷ್ಣು ಅಂಶ ಯೋಚನೆ ಮಾಡಿ ನೋಡಿ. ಸ್ಥಿತಿಕಾರಕ, ಜಗತ್ತಿನ ಇಡೀ ಸ್ಥಿತಿಗೆ ವಿಷ್ಣುವೇ ಕಾರಣ. ಅಂತ ಪರಂತಮ್ಮ ಹೇಗಿದ್ದ ಯೋಚನೆ ಮಾಡಿ ನೋಡಿ. ನಮ್ಮಲ್ಲಾಗೋಲ್ಲ. ಆಗದೆಯೇ ನಾವು ಕೆಲವು ತಪ್ಪುಗಳನ್ನು ಮಾಡ್ತೇವೆ, ಮಾಡಿಸುತ್ತೆ ನಮ್ಮ ಅದಕ್ಕೆ ನಿತ್ಯ ನಾವು ಏನಕ್ಕೆ ಪೂಜೆ ಪುನಸ್ಕಾರ, ವೈದಿಕ, ಪುರಾಣ, ಪ್ರವಚನ ಕೇಳಬೇಕು ಅನ್ನೋದು ಅಂದರೆ, ನಮ್ಮ ಮನಸ್ಸು ಅಲ್ಲೊಂದು 15 ಸೆಕೆಂಡ್ ಆದರೂ, ಒಂದು 15 ನಿಮಿಷ ಆದರೂ ಈ ಕಡೆ ವಾಲಿಲಿ. ಬೆಳಗ್ಗೆ ಅವ್ರಿಗೆ ಬಂದು ರಾಮಾವತಾರ, ವಿಶ್ವಾಮಿತ್ರ ಅವತಾರ, ಕೃಷ್ಣರ ಅವತಾರ ಇದೆಲ್ಲ ಕೇಳ್ತಾ,
ನನಗೆ ಗೊತ್ತಿಲ್ಲ. ಅದೊಂದು ಭಾವನೆ ಬಂದ್ರೆ ಸಾಕಂತೆ ನಿಮ್ಮ ಅಕೌಂಟ್ಗೆ ಪುಣ್ಯದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಆಗ್ತಾ ಬರ್ತಾನಂತೆ. ಬೆಳ್ಳಂಬೆಳಿಗ್ಗೆ ಹೌದು, ಆ ಒಂದು 15 ನಿಮಿಷ ಆದ್ರು, ಒಂದು ಅರ್ಧ ಗಂಟೆ ಆದ್ರೂ ಅಬ್ಬಾ ಆ ಮನಸ್ಸು ಇನ್ನೆಲ್ಲೋ ಕುಳ್ಳರಿಸ್ತೆ ನಾನು. ಅಲ್ಲೊಂದು ಧೂಪ ದೀಪ ನೈವೇದ್ಯ, ಅಲ್ಲೊಂದು ಪೂಜೆ, ಅಲ್ಲೊಂದು ನಾದ್ಯಂ ವಾದ್ಯಂ ಗಾಯನಂ ವಂದನಂ, ಈ ರೀತಿ ಅಲ್ಲಿ ಕರ್ಕೊಂಡು ಹೋದೆ ಒಳ್ಳೆಯದರ ಹತ್ರ. ನಮ್ಮ ಕೈಯಲ್ಲಿ ಆಗೋಲ್ಲ, ಯಾಕಂದ್ರೆ ನಾವು ತುಂಬಿಕೊಂಡಿರೋ ಈ ಒಂದು ಕಲುಷಿತ ಕೆರೆಯಲ್ಲಿ ಒಂದು ತಾವರೆ ಹತ್ರ ಅರಳ್ಕೋಬೇಕು ನಾವು. ಕಷ್ಟ ಸಾಧ್ಯವೇ, ಆದರೂ ಅಲ್ಲೆಲ್ಲೋ ಒಂದು ತಪ್ಪುಗಳಾಗ್ಬಿಡ್ತವೆ. ಅದಕ್ಕೊಂದು ಪರಿತಪಿಸ್ತಿರ್ತೇವೆ. ಅಯ್ಯೋ ಗುರುಗಳೇ, ನಮಗೆ ಯೋಗ್ಯತೆ ಇದ್ದರೂ ಸಿಗದಿದ್ದಾಗ ಆಗುವ ನೋವಿದೆಯಲ್ಲ, ಅದು ತುಂಬಾ ನೋವಾಗ್ಬಿಡುತ್ತೆ. ಯೋಗ್ಯತೆ ಇದ್ದು ನಾನು ಕಷ್ಟಪಟ್ಟಿದ್ದೇನೆ ಗುರುಗಳೇ, ಕಷ್ಟಪಡದೆ ನೀಟ್ ಪಾಸ್ ಆಗಬೇಕು, ಅದೆಲ್ಲ ಬುರುಡೆ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸರಸ್ವತಿ ಆಗಲಿ, ಲಕ್ಷ್ಮಿ ಆಗಲಿ, ಹಾಗೆಯೇ ಶಕ್ತಿದೇವಿ ಅನ್ನಪೂರ್ಣೇಶ್ವರಿ ಆಗಲಿ ಕಷ್ಟಪಡದೆ ದಕ್ಕಲ್ಲ. ಈ ಕುಸ್ತಿಪಟುಗಳು ಅಂತ ಹೇಳ್ತಾರೆ, ಒಂದೇ ದಿನ ಕುಸ್ತಿಪಟು ಆಗ್ತಾನ ಅವನಿಗೆ 7ನೇ ವಯಸ್ಸು 8ನೇ ವಯಸ್ಸು 9ನೇ ವಯಸ್ಸಿಗೆ ಹಾಕಿರ್ತಾರೆ. ಆಗ್ಲಿಂದಲೇ ಅವನೊಂದು 5,000 ಬಸ್ಕಿ ಹೊಡಿಬೇಕು, ಊಟ ಬಯಸು, ಹನುಮಾನ್ ದಂಡ ಎಲ್ಲ ಹೊಡಿಬೇಕು, ಗದೆಗಳೆತ್ತಬೇಕು, ಸುಮ್ಮನೆ ಅಲ್ಲ. ದಿನಕ್ಕೊಂದು 8 ಗಂಟೆ 10 ಗಂಟೆ ಸಾಧನೆ ಇರುತ್ತೆ. ಮೈಯನ್ನ ವಜ್ರದ ಹಾಗೆ ಕದಲಿಸ್ಬೇಕಾಗುತ್ತೆ. ಒಂದೇ ದಿನಕ್ಕೆ, ಒಂದೇ ವಾರ, ಒಂದೇ ತಿಂಗಳು, ಒಂದೇ ವರ್ಷಕ್ಕೆ ಒಲಿಂಪಿಕ್ಸ್ ಹೊಡಿಲಿಕ್ಕಾಗಲ್ಲ ಮಕ್ಕಳೇ. ಅದು ರಾಂಗ್ ಪರ್ಸೆಪ್ಷನ್. ಸರಸ್ವತಿಯೂ ಅಷ್ಟೇ, ಕಣ್ಣಿಗೆ ಎಣ್ಣೆ ಹಾಕೊಂಡು ಕುತ್ಕೋಬೇಕು, ತಪಸ್ಸಿನ ತರ. ಮನನಂ ಜ್ಞಾಪಕಂ ಮನನಂ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ಬೇಕಾಗ್ಲಿಲ್ವಾ? ಅಟ್ಲೀಸ್ಟ್ ಉರು ಆದ್ರೂ ಹೊಡೆದಿಟ್ಕೊಂಡು ಅದು ಬರ್ತಿದ್ದಾಗೆ ಪಟಪಟ ಅಂತ ಬರೋ ತರ ಮಾಡ್ಕೋಬೇಕು. ಹಾಗೆ ಕಷ್ಟಪಟ್ರೇನೆ ಲಕ್ಷ್ಮಿ ಒಲಿಯೋದು. ಹೋಗ್ಬಿಟ್ಟು ಲಾಟ್ರಿ ಆಗ್ಬಿಟ್ರೆ ಹೊಡೆದು ಬಿಡುತ್ತೆ ಅಂತ ಹೇಳ್ದ ಅಂದ್ರೆ, ಕೇರಳನಲ್ಲಿರೋರು ಒಂದೊಂದು ಮನೆಯಲ್ಲೂ ಒಬ್ಬೊಬ್ಬ ಕೋಟೀಶ್ವರ ಇರ್ಬೇಕಿತ್ತಪ್ಪ. ಎಷ್ಟು ಜನ ಬಿಕಾರಿಗಳಾಗಿದ್ದಾರೆ ಆ ಲಾಟ್ರಿ ವಿಚಾರಕ್ಕೆ ಹೋಗ್ಬಿಟ್ಟು, ಎಷ್ಟು ಜನ ಬರ್ಬಾದಾಗಿದ್ದಾರೆ ಕೇರಳದಲ್ಲಿ ಗೊತ್ತಿದ್ಯಾ ನಿಮಗೆ? ನಮ್ಮ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಹಾಗೆ SM ಕೃಷ್ಣ ಅವರು ಅನ್ಕೋತೀನಿ ಲಾಟ್ರಿಯನ್ನ ಬ್ಯಾನ್ ಮಾಡಿತ್ತು. ಅವ್ರಿಗೆ ನಾವು ಧನ್ಯವಾದ ಹೇಳ್ಬೇಕು ಆ ದೊರೆಗೆ. ಇಲ್ಲ ಅಂದ್ರೆ ಗೋವಿಂದ, ಸಿಂಗಲ್ ನಂಬರು, ಮಟ್ಕ, ಇನ್ನೊಂದು ಅಂತ ಕೇರಳನಲ್ಲಿದೆ. ಅದು ನಮ್ಮ ಬಾರ್ಡರ್ ಕಾಸರಗೋಡು ಮಂಗಳೂರವರೆಗೂ ಬಂದು ತಲುಪಿಬಿಟ್ಟಿದೆ. ಹುಚ್ಚೆಬ್ಬಿಸ್ಬಿಟ್ಟಿದ್ದಾರೆ. ಗೌರ್ಮೆಂಟ್ಗೆ ಆದಾಯ ಅದಷ್ಟೇ, ಅದರಲ್ಲೂ ಟ್ಯಾಕ್ಸ್ ಮುರ್ಕೊಂಡು ಕೊಡ್ತಾನೆ. 1 ಕೋಟಿ ಹೊಡೆದಿದ ತಕ್ಷಣ ನಿಮ್ಗೆ 1 ಕೋಟಿ ಕೊಡಲ್ಲ, 42% ನಾವು ಮುರ್ಕೊಂಡು ಕೊಡ್ತಾನೆ. ಗಿಫ್ಟ್ ಟ್ಯಾಕ್ಸು, ಇನ್ನೊಂದು ಏನೇನೋ ಇದೆ, GSTಗಳು, ಎಲ್ಲ ಲೆಕ್ಕಾಚಾರಗಳಿದೆ. ಏನಕ್ಕೆ ಬರ್ಬಾದಾಗಬೇಕು? ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗೊತ್ತಾ ಕೇರಳನಲ್ಲಿ, ಲಾಟ್ರಿ ವಿಚಾರಕ್ಕೆ ಹೋಗ್ಬಿಟ್ಟು. ಆದ್ರೂ ಅವ್ರಿಗೆ ಹುಚ್ಚೆಬ್ಬಿಸ್ಬಿಟ್ಟಿದ್ದಾರೆ. ಇಷ್ಟು ಜನಕ್ಕೆ ಹೊಡಿತು, ಅದಕ್ಕೆ ಹೊಡಿತು, ಇದಕ್ಕೆ ಹೊಡಿತು ಅಂತ ಅಲ್ಲಿ ಪ್ರಚಾರ ಇನ್ನೊಂದು ಬರ್ತಲೇ ಇರುತ್ತೆ. ಅಲ್ಲಿ ನೀವು ನ್ಯೂಸ್ ಪೇಪರ್ ತಗೋಬಿಟ್ರೆ, ನಾನು ಕೇರಳದಲ್ಲಿ ಇದ್ದವನಲ್ವಾ, ನನ್ನ ಗುರುಗಳು ಮುತ್ತುಸ್ವಾಮಿಗಳು ಕೇರಳದವರೇ ಅಲ್ವಾ, ಅಲ್ಲಿದೆ ಬರೀ ಪೇಪರ್ ತುಂಬಾ ಅದೇ ನಂಬರು, ಯಾವ ನಂಬರ್ ಹೊಡಿತು ಅನ್ನತಕ್ಕಂಥದ್ದು. ಎಲ್ಲರೂ ಕೋಟೀಶ್ವರ ಆಗ್ಬಿಡ್ಬೇಕಷ್ಟೇ. ಆ ಥರ ಅವೆಲ್ಲ ಆಗೋಲ್ಲ. ಯೋಗ್ಯತೆ ಇದ್ದು ಕಷ್ಟಪಟ್ಟು ಸಿಗದಿದ್ದಾಗ ಭಗವಂತನ ಹತ್ರ ನಾವು ಕೇಳ್ತೇವೆ, ಅಯ್ಯ ಇದೇನಿದು, ಕಷ್ಟಪಡ್ತಿದ್ದೇನೆ ನ್ಯಾಯವಾಗಿ ಧರ್ಮ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಧರ್ಮ ಮನೆಯಲ್ಲಿ, ನ್ಯಾಯ ಹೊರಗಡೆ, ನ್ಯಾಯಯುತವಾಗಿ ನಡ್ಕೊಂಡಿದ್ದು, ನನಗೆ ಇನ್ಕ್ರಿಮೆಂಟು, ನನ್ನ ಪ್ರಮೋಷನ್ನು, ಆದರೂ ನನ್ನ ಮೇಲೆ ಕೆಲಸದಲ್ಲಿ ಅಪವಾದ ಬಂದ್ಬಿಟ್ಟಿದೆ, ಅವಮಾನ ಬಂದ್ಬಿಟ್ಟಿದೆ, ನಾನು ಮಾಡದ ತಪ್ಪಿಗೆ ನನಗೆ ಶಿಕ್ಷೆ ಆಗ್ತಿದೆ, ಅನುಭವಿಸ್ತಿದ್ದೇನೆ, ಇದು ಯಾವ ಕರ್ಮಶಾಪ ಅಂದಾಗ ಇದನ್ನ ಅನುಶಾಸನ ಭೀಷ್ಮಾಚಾರ್ಯರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಅನುಶಾಸನ ಪರ್ವದಲ್ಲಿ ಹೇಳ್ಕೊಟ್ಟಿದ್ದಾರೆ. ಅವ್ರು ಮಲಗಿರ್ತಕ್ಕಂಥ ಆ ಬಾಣಗಳ ಮಂಚದಲ್ಲಿ ಮಲಗಿರ್ಬೇಕಾದ್ರು ಧರ್ಮರಾಯರಿಗೆ ಹೇಳ್ಕೊಟ್ಟಿರೋದು. ಧರ್ಮರಾಯರಿಗೆ ಈ ರೀತಿ ಮಾಡಿಕೊಂಡರೆ ಇಂಥದೊಂದು ದೋಷದಿಂದ ಹೊರಗಡೆ ಬರಬಹುದು. ಒಬ್ಬ ಸಾಮಾನ್ಯ ಮನುಷ್ಯ ಗೊತ್ತಿಲ್ಲ ಆಸೆಗಳ ಆಮಿಷಗಳಿಗೆ ಒಳಗಾಗಿ, ಇನ್ನೊಂದು ಆಕಾಂಕ್ಷೆಗಳಿಗೆ ಒಳಗಾಗಿ ಬಿದ್ದುಬಿಟ್ಟಿದ್ದಾನೆ. ಇದು ಜೇನು ಅಂತ ಕೈ ಹಾಕ್ಬಿಟ್ಟು ಬಿದ್ದು ಬಿಟ್ಟಿದ್ದಾನೆ, ಅದು ಕೆಸರಾಗ್ಬಿಟ್ಟಿದೆ, ಸಿಕ್ಕಾಕೋಬಿಟ್ಟಿದ್ದಾನೆ. ವ್ಯವಹಾರದ ದೋಷವೋ, ವ್ಯಾಪಾರ ದೋಷವೋ, ವೃತ್ತಿ ದೋಷವೋ, ಪರಿಶ್ರಮ ಪಟ್ಟು ಅಲ್ಲಿ ಯೋಗ್ಯತೆಯಿಂದ ಎಲ್ಲ ಮಾಡಿದಾನೆ, ಆದ್ರೆ ಯೋಗ ಸಿಗಲಿಲ್ಲ. ಇನ್ನೊಂದು ದುರ್ಯೋಗ ಆಗ್ಬಿಟ್ಟಿದೆ.
ದೇಶಾಂತರ ದಿಕ್ಕು ತಪ್ಪಿದಂತ ನಾವಿಕ, ಈ ರೀತಿಯ ಪ್ರಭಾವದಲ್ಲಿ ಬೇಯುತ್ತಿರತಕ್ಕಂಥವರಿಗೆ ಒಂದು ಅದ್ಭುತ ಪರಿಷ್ಕಾರ ಹೇಳ್ಕೊಟ್ಟಿದ್ದಾರೆ ಮಕ್ಕಳು. ಕಂಪಲ್ಸರಿ ನಮಗೆ ಅಂಥದ್ದೊಂದು ಸಮಸ್ಯೆ ಬಂದ್ಬಿಟ್ಟಿದೆ, ನೀವು ಮಾಡದ ತಪ್ಪಿಗೆ ಅಲ್ಲೊಂದು ಕುಟುಂಬ, ಗಂಡ ಇಲ್ಲ ಹೆಂಡತಿ, ನಿತ್ಯ ನೋಡ್ತಿರ್ತಾನೆ. ಮೊನ್ನೆ ಒಂದು ತಂದೆ ತಾಯಿ ಒಂದು ಮಗಳು ಬರ್ತಾರೆ, ಮಗಳದ್ದು ಜಾತಕ ಇಡ್ತಾರೆ, ಸ್ವಲ್ಪ ನೋಡಿ ಅಂತ. ಇಬ್ಬರದು ಒಂದೇ ಸಲ ನೋಡಿ ಅಂತಾರೆ. ಇಲ್ಲಮ್ಮ, ಆ ರೀತಿ ನೋಡುವಾಗಿಲ್ಲ, ಒಂದೇ ಕುಟುಂಬಕ್ಕೆ ಒಂದೇ ಜಾತಕ ನೋಡ್ಬೇಕಾಗಿರೋದು ನಮ್ಮ ಧರ್ಮ. ಆ ರೀತಿ ದುಡ್ಡು ಇನ್ನೊಂದು ಅಂತಲ್ಲ, ಅದಕ್ಕೆ ಬ್ರೇಕ್ ಕೊಟ್ಟಿರ್ತ, ಒಂದೆರಡು ಜಾತಕ ಆದ್ಮೇಲೆ ಇಲ್ಲ ನೀವು ನೋಡ್ಬೇಕು, ನಮ್ಗೆ ಉತ್ತರ ಬೇಕು ಅಂತ ದಿಗಿಲಾಗಿ ಕುಳಿತಿದ್ದಾರೆ. ತಂದೆ ತಾಯಿ ಮುಖ ನೋಡ್ತಿದ್ರೆ ಏನೋ ನೋಡಬಾರದ್ದನ್ನು ನೋಡ್ಬಿಟ್ಟ ಹಾಗೆ, ತಿನ್ನಬಾರದ್ದನ್ನ ತಿಂದ ಹಾಗೆ, ಅನುಭವಿಸಲಾರದ್ದನ್ನ ತುಂಬಾ ಅನುಭವಿಸುವ ಹಾಗೆ, ಅಲ್ಲೊಂದು ದಿಗ್ಲು ಆತಂಕ. ತಾಯಿ ನೋಡ್ಬೇಕು, ಸರಿಗೆ ಒತ್ಕೊಂಡು ಈ ಗಂಟದ ಮಕ್ಕಳ ಬಿಕ್ಕಿ ತಂದೆ ನೋಡ್ಬೇಕು, ಕನ್ನಡಕ ಈ ತರ ಈ ಕಡೆ ಅನ್ಕೊಂಡು ಮಕ್ಕಳು ಧೈರ್ಯವಾಗಿ ಕೂತಿದ್ದಾರೆ. ಮಗಳು ಮಗ ನೋಡ್ತೇನೆ, ಇಬ್ಬರು ಜಾತಕದಲ್ಲಿ ಏನೋ ವಿಚಿತ್ರವಾದಂಥದ್ದು. ನಿಮ್ಮ ಮಗನಿಗೂ ಮದುವೆ ದೋಷ ಇದೆ, ಮಗಳಿಗೂ ದೋಷ ಇದೆಪ್ಪ, ಆದ್ರೆ ಮದುವೆ ಒಂಥರ ವಿಚಿತ್ರವಾಗಿ ಆಗತಕ್ಕಂಥದ್ದು ತೋರಿಸ್ತಿದೆ. ಯಾರನ್ನಾದ್ರೂ ಇಷ್ಟಪಟ್ಟಿದ್ದಾರ, ವಯಸ್ಸಲ್ಲಿ ದೊಡ್ಡವರು, ಇನ್ನೊಂದು ಅನ್ಯ ಧರ್ಮೀಯವ ಅನ್ನತಕ್ಕಂಥದ್ದು. ಅವ್ರ ದಿಗುಲು ನೋಡ್ತಿದ್ರೆ ಗಾಬರಿ ಆಗ್ತಿದೆ, ಬಿಕ್ಕಿ ಈಗ ಇಟ್ಕೊಂಡು ತಾಯಿಗೆ ಹೇಳ್ಕೊಳಕ್ ಆಗ್ತಿಲ್ಲ. ನೀವೇ ಕೇಳಿ ಅಂತ ಮಗಳ ಕಡೆ, ಏನೋ ಪುಟ್ಟ ಅಂತ, ನಂಗೆ ಮದುವೆ ಬೇಡ ಅಂತ. ಹೋಗ್ಲಿ ಬಿಡಿ, ಯಾಕೆ ಮಾಡ್ತೀರಿ ಅಂತ. ಅವನನ್ನು ಕೇಳಿ ಅಂತ. ಅವನು ನಾಟ್ ಇನ್ ದ್ಯಾಟ್ ಫುಲ್ US ರಿಟರ್ನ್, ಪುಣ್ಯಾತ್ಮ. ಇರ್ಲಿ ಬಿಡಿ, ಬಿಟ್ಬಿಡಿ, ಬಲ್ವಂದ್ ಯಾವಾಗ ಹಿಂದಕ್ಕೆ ಹೋಗ್ಬೇಕು ಅನ್ನೋದೊಂದು ಇರಬೇಕು. ನಾವು ಹಿಂದಕ್ಕೆ ಜರ್ಕೋಬೇಕು. ಒಂದು ಸ್ಟೇಜಿಗೆ ಬಂದ್ಮೇಲೆ ಅವ್ರು ದುಡ್ಕೋತಿದ್ದಾರೆ, ಒಳ್ಳೆ ಉದ್ಯೋಗ, ನೀ ಯಾಕೆ ಒತ್ತಡ ಆಗ್ತೀನಲ್ಲ ಅದೆಲ್ಲ ಕೇಳಿ. ಯಾಕಪ್ಪ ಮದುವೆ ಬೇಡ, ಹಾಗೇನಲ್ಲ ನೀಟ್ ಬಟ್ ದಿಸ್ ಅಂತಿದ್ದಾನೆ, ಹೇಳೋ ಅಂದೆ. ಸ್ಟ್ರೈಟಾಗಿ ಹೇಳಬಿಟ್ಟವು. ಮಕ್ಕಳೇ, ಗುಂಡಿಗೆ ಒಡೆದಾಗಿತ್ತು. ನಾನೊಂದು ಹುಡುಗನ ಇಷ್ಟಪಡ್ತಿದ್ದೀನಿ, ಬಟ್ ನಮ್ಮ ಮನೆಯಲ್ಲಿ ಅವನ್ನ ಮದುವೆ ಆಗ್ತೀನಿ ಅಂದ್ರೆ ಒಪ್ತಿಲ್ಲ ಅಂತ. ಏನೋ ಪುಣ್ಯಾತ್ಮ, ಇದು ನೋಡಿ, ಹೊತ್ತು ಬೆಳೆಸಿ ಈ ಟೈಮಕ್ಕೆ ನೋಡಿ ಇದನ್ನೇ ಹೇಳೋದು. ಇದು ಎಲ್ಲಾದ್ರೂ ಹೇಳೋಕ್ಕಾಗುತ್ತಾ, ಒಪ್ಕೊಳ್ಳುತ್ತಾ? ನಮ್ಮ ಭಾರತೀಯ ವೈದಿಕದಲ್ಲಿ ಹುಡುಗ ಮದುವೆ ಆಗೋದು ಏನಪ್ಪ, ವಿ ಬೋತ್ ಆರ್ ಫ್ರಮ್ ದ ಕಾಲೇಜ್ ಡೇಸ್ ಅಂತಾನೆ. ಹೋಗ್ಲಿ, ಮಗಳಿಗಾದ್ರೂ ಮಾಡೋಣ ನೋಡೋಣ ಅಂತ ಕೇಳಿದ್ರೆ, ಇವನ್ ಐ ಆಮ್ ಲವಿಂಗ್ ಎ ಗರ್ಲ್ ಅಂತಾಳೆ. ಶಿವ ಏನ್ ಹೇಳ್ತೀರಿ? ಇಬ್ಬರು, ಈಕೆಗೆ ಹೆಣ್ಣಿನ ಮೇಲೆ ವ್ಯಾಮೋಹ, ಆತನಿಗೆ ಗಂಡನ ಮೇಲೆ ವ್ಯಾಮೋಹ, ಇಬ್ರು ಪ್ರೀತಿಸ್ತಿದ್ದಾರೆ. ಈಕೆಗೆ ಒಂದು ಹೆಣ್ಣಿನ ಜೊತೆ ಮದುವೆ ಮಾಡ್ಬೇಕಂತೆ. ನಾವ್ ಏನು ಅಂತ ಬಂಧುಗಳ ಜೊತೆ ಮುಂದ್ಗಡೆ ನಿಂತ್ಕೊಂಡು ಮಗನಿಗೂ ಮಗಳಿಗೂ ಮದುವೆ ಮಾಡೋದು ಅಂತ ಪತ್ರಿಕೆ ಹಂಚೋದು. ಗುರುಗಳೇ, ನಮಗ್ ಗೊತ್ತಿಲ್ಲ. ಶುದ್ಧ ವೈದಿಕ ಕುಟುಂಬ ಅಲ್ಲಾಡಿ ಬೆಂದು ಹೋಗಿ ಕೂತು ಬಿಟ್ಟಿದ್ರೆ, ನಾನು ಒಂದ್ ನಿಮಿಷ ಬೆವತ್ತು ಬಿಟ್ಟೆ. ಈ ತರದ್ ನೋಡಿದ್ದಾನೆ, ತುಂಬಾ ನೋಡಿಲ್ಲ, ಒಂದು 10-15 ಕೇಸ್ ನೋಡಿದ್ದಾನೆ. ಆದ್ರೆ ಒಂದೇ ಕುಟುಂಬದಲ್ಲಿ ಈ ರೀತಿ ಅಷ್ಟು ವಯಸ್ಸಾದ ತಂದೆ ತಾಯಿಗೆ ಈ ಸಮಯದಲ್ಲಿ ನೋವಾ ನೋಡಿ. ಯೋಗ್ಯತೆ ಇದ್ದು ಮಕ್ಕಳನ್ನ ಬೆಳೆಸಿ ಕಷ್ಟಪಟ್ಟು ದಿಕ್ಕು ತೋಚದಂತ ಸಂದರ್ಭಗಳು ನಮಗೂ ಕೂಡ ಇಂಥ ಸಂದರ್ಭದಲ್ಲಿ ಪ್ರಯತ್ನ ಮಾಡ್ತೇವೆ. ಬಟ್ ಹಿಸ್ ಜೀನ್ ಇಸ್ ಡಿಸೈನ್ಡ್, ಹರ್ ಜೀನ್ ಇಸ್ ಡಿಸೈನ್ಡ್ ಲೈಕ್ ದ್ಯಾಟ್. ಗಂಡು ಹೆಣ್ಣನ್ನ ಆಕರ್ಷಣೆಗೊಳ್ಳೋದು ಅದು ಪ್ರಕೃತಿಯ ನಿಯಮ. ಇದೇನೋ ಇದು, ಈ ರೀತಿಯೋ ಒಂದಿದೆಯಾ? ಇದೆ. ಅದನ್ನು ನಾನು ಅನುಭವಿಸಿದ್ದೇನೆ. ನನ್ನ ಮೇಲೆ ಪ್ರಯೋಗಗಳಾಗಿದ್ದಾವೆ ಕಾಲೇಜ್ ಡೇಸಲ್ಲಿ, ವಿಚ್ ಐ ವೆಂಟ್ ಥ್ರೂ 3-4 ಬಾರಿ. ಏನು ಈ ಥರ ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ತುಂಬ ಕುಟುಂಬದಲ್ಲಿ ಬೆಳೆದವನು, ಬ್ಯಾಡ್ ಟಚ್ಚೇ ಗೊತ್ತಿಲ್ಲ ನನಗೆ. ಇವತ್ತು ಹೇಳ್ತಿದ್ದೇನೆ ನೋಡಿ, ಇಟ್ ಇಸ್ ದೇರ್. ಅದನ್ನು ತಾಯಿಗೆ ಹೇಳಿ, ತಾಯಿ ನನಗೆ ಅರ್ಥ ಮಾಡಿಸಿದ್ರು. ತಂದೆಗೆ ಹೇಳಿದ್ರು ಗೊತ್ತಾಗಲ್ಲ ಅಂತ ತಾಯಿಗೆ ಹೇಳ್ತಿದ್ದೆ. ಅದಕ್ಕೆ ನನ್ನ ತಾಯಿಗಿಂತ ಬಂಧುವಿಲ್ಲ ಅಂತಕ್ಕಂಥದ್ದು ಹೇಳ್ತಾನೆ. ಇರ್ಲಿ, ಈಗ ಇದಕ್ಕೆ ಉತ್ತರ ಎಲ್ಲಿಂದ ತಂದುಕೊಡೋದು ಮಕ್ಕಳೇ? ಎಲ್ಲಿಂದ? ಈ ಥರದ್ದು ಎಲ್ಲೇ ಮೀರಿದಂಥದ್ದು, ನಮ್ಮ ಶಕ್ತಿ ಮೀರಿ ಈ ಥರದ್ದು ನಡೆದು ಬಿಟ್ರೆ ಕುಸಿದು ಹೋಗಿ ಬಿಡುತ್ತೇವೆ ಬದುಕು. ಏನು ಮಾಡೋದು ಅಂತ ದಿಕ್ಕು ತೋಚುವುದಿಲ್ಲ. ಒಂಥರ ಗುಡುಗು ಸಿಡ್ಲು ಒಂದೇ ಬಾರಿ. ಈಗ ಅವ್ರಿಗೆ ಸಾಯೋ ಆಗಿಲ್ಲ. ಏನ್ ಕಾರಣ ಹೇಳಿ ಸಾಯ್ತಾರೆ? ಬಿಟ್ಟು ಹೋಗೋ ಆಗಿಲ್ಲ. ನಾ ಹೇಳಿದೆ,
ಬಿಟ್ಟುಬಿಡಿ ಅವಂದ್ರ ಎಲ್ಲಾದ್ರೂ ಕಾಶಿಗೆ ಹೋಗ್ಬಿಡಿ. ಹೀಗೆ ಹೇಳಿದೆ ನಾನು. ಇದಕ್ಕೆ ಮೀರಿದ ನೋವಿಲ್ಲ. ಮೂರ್ಖರಾದ ಮಕ್ಕಳು ನಿತ್ಯ ರೋದನ, ನಿತ್ಯ ಸಾವು ಇವರು ಇಂಥ ಮಕ್ಕಳಿಂದ. ಅವ್ರ ತಪ್ಪಲ್ಲ, ಆದ್ರೆ ಅದನ್ನ ತಂದೆ ತಾಯಿಯವ್ರಿಗೂ ತಂದಿದ್ದು ಒಂದು ನಮಗ್ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬೇಡ್ಬೇಕಿತ್ತು. ಅಷ್ಟು ಓದ್ಕೊಂಡಿದ್ದಾರೆ, ಅಷ್ಟು ತಿಳ್ಕೊಂಡಿದ್ದಾರೆ, ನಾಲೆಜ್ ಇದೆ. ಇದನ್ನ ಅಮ್ಮ ಅಪ್ಪನಿಗೆ ಹೇಳಿದ್ರೆ ಎಷ್ಟು ಗಾಯ ಆಗುತ್ತೆ, ತಟ್ಕೋತಾರ. ಅಷ್ಟಾದ್ರೂ ತಿಳ್ಕೊಂಡು ಇಲ್ಲ ನಂಗೆ ಮದುವೆ ಬೇಡ, ನಾನು ಹೀಗೆ ಎದ್ಬಿಡ್ತಾನೆ. ತಮ್ಮ ಸಂಬಂಧ ಎಲ್ಲೋ ಹೊರಗಡೆ ಇಟ್ಕೊಬಿಡ್ಬೇಕಿತ್ತು. ಅದನ್ನ ಮನೆ ಒಳಗಡೆ ವರೆಗೂ ಕುಟುಂಬದ ಹೊರಗೂ ತಂದು ತೋರಿಸ್ಕೊಡೋದು ಕೆಲವೊಂದು ಕುಟುಂಬಗಳಲ್ಲಿ ಆಗೋಲ್ಲ, ಒಪ್ಪಲ್ಲ. ಕೆಲವೊಂದಲ್ಲ, ಲಕ್ಷ ಕುಟುಂಬಗಳಲ್ಲಿ, ಕೋಟಿ ಕುಟುಂಬಗಳಲ್ಲಿ ಒಂದೋ ಎರಡೋ ಒಪ್ಕೊಳ್ಳೋದು. ಇದು ಅಷ್ಟು ಸುಲಭ ಅಲ್ಲ ನಮ್ಮ ಭಾರತ ಖಂಡದಲ್ಲಿ. ಹೇಳಿದೆ ಏನು ಕೇಳೋಕ್ ಹೋದ್ರಿ? ಅವ್ರಿಬ್ಬರು ವಯಸ್ಸಾದವನು ಹೊರಗಡೆ ಕಳ್ಸು. ನಿಮ್ಗೆ ಇಷ್ಟ ಇತ್ತಲ್ಲ, ಅಷ್ಟು ದೊಡ್ಡ ಒಳ್ಳೆ ಸಂಬಳಗಳಲ್ಲಿದ್ದೀರಿ, ಕೆಲಸದಲ್ಲಿದ್ದೀರಿ, ನಮಗ್ ಬೇಡವೇ ಬೇಡ, ವಿ ಬೋತ್ ಆರ್ ಡಿಸೈಡೆಡ್, ವಿ ವಿಲ್ ಟೇಕ್ ಕೇರ್ ನೀವು ಇರೋವರೆಗೂ ಅಂತ ಹೇಳಿ ಆಮೇಲೆ ನಿಮ್ ಬದುಕು. ಇಲ್ಲ ನಮಗ್ ಮದುವೆ ಆಗ್ಬೇಕು, ಇವರೇ ಮಾಡ್ಕೊಡ್ಬೇಕು. ಏನ್ ಮಾಡ್ತಿದ್ದೀರಿ ನೀವು? ಆ ವೈದಿಕರ ಜೀವಂತವಾಗಿ ಕೊಯ್ತಿದ್ದೀರಿ. ಇದೆಲ್ಲ ನಡೀತಿದೆ ಮಕ್ಕಳೇ. ಬದುಕಿರೋವಾಗಲೇ ತಂದೆ ತಾಯಿಗೆ ಕೊಳ್ಳಿ ಇಟ್ಟ ಹಾಗೆ. ನಮ್ಮ ಕೋರಿಕೆಗಳು ಕೆಲವೊಂದಿದಾವೆ, ಅದು ಅವ್ರ ಮೇಲೆ ಬಲವಂತವ. ಅವ್ರು ಒಪ್ತಿಲ್ಲ ಪುಟಾಣಿ ಮಕ್ಕಳು. ಹೇಳ್ಕೊಳಕ್ಕೆ ಆಗದಂತ ಭಾವ ನಮ್ಮ ಭರತ ಖಂಡದಲ್ಲಿ. ಏನು ಇದು ಅಂತ. ನಿಜವೇ, ಸತ್ಯವೇ? ನಮಗಿಂಥದ್ದೆಲ್ಲ ಗೊತ್ತೇ ಇಲ್ಲ, ನಾವು ನೋಡೂ ಇಲ್ಲ, ಕೇಳೂ ಇಲ್ಲ. ಇಂಥದ್ದು ಈ ರೀತಿಯ ಅವಘಡಗಳು ಕುಟುಂಬದಲ್ಲಿ ಎಲ್ಲಿ ಹೋಗೋದು ಮಕ್ಕಳೇ? ದಿಕ್ಕು ತೋಚದಂತ ಸಂದರ್ಭ. ಏನೋ ನಿಮ್ಮ ಮೇಲೆ ಅಪವಾದ ಬಂದ್ಬಿಟ್ಟಿದೆ, ಮಾಡಬಾರದ ತಪ್ಪು, ಗೊತ್ತಿಲ್ಲ, ಮಾಡಬಾರದ ಸಂಬಂಧ ಏನೋ ಒಂದು ಆಗ್ಬಿಡ್ತು, ಅಪವಿತ್ರ ಅನ್ನೋ ಒಂದು ಭಾವ. ಅಯ್ಯೋ ನಾನು ಈ ತರ ಮಾಡ್ಕೋಬಿಟ್ನೆ, ಮಾಡಬಾರ್ದಿತ್ತು, ನಾನು ಕೆಟ್ಟೋಗ್ಬಿಟ್ಟೆ. ತುಂಬಾ ಜನ ಇದನ್ನ ಮನ್ಸಲ್ಲಿ ಇಟ್ಕೊಂಡಿರೋದನ್ನ, ನಾನು ಕೆಟ್ಟೋಗ್ಬಿಟ್ಟೆ ಗುರುಜೇ, ಪ್ರಪಂಚದಲ್ಲಿ ಒಳ್ಳೇದೇ ಇಲ್ಲ, ಕೆಟ್ಟದೆಲ್ಲಿದೆ, ಸುಮ್ಮನಿರು ಅಂತ ಹೇಳ್ತಿರ್ತಾರೆ. ಅವೆಲ್ಲ ಏನೂ ಇಲ್ಲ, ನಿನ್ ಮನ್ಸಿಗೆ ಆ ಭಾವ ಬಂದಿದೆಯಲ್ಲ ಅದಕ್ಕಿಂತ ಶುದ್ಧಿ ಇಲ್ಲ ಅಂತ ಕೂಡ ಹೇಳ್ತಿರ್ತಾರೆ. ಬಿಟ್ಬಿಡೋ ಮಕ್ಕಳು, ಅವೆಲ್ಲ ಏನೂ ಇಲ್ಲ, ಎಂಥದಿಲ್ಲ. ಪ್ರಪಂಚದಲ್ಲಿ ಶುದ್ಧವೇ ಇಲ್ಲ, ಇನ್ನು ಅಶುದ್ಧ ಎಲ್ಲಿದೆ? ಮೊದಲು ನಿಮ್ಮ ಮನಸ್ಸಿಂದ ನಾನು ಕೆಟ್ಟೋದೆ, ನನ್ನ ಬದುಕೀಗಾಯ್ತು, ಹಾಳಾಯ್ತು, ನನ್ನ ಜೀವನ, ಅದಕ್ಕೆ ಆತ್ಮಹತ್ಯೆ ಪ್ರಚೋದನೆ ಮಾಡೋದು, ಡಿಪ್ರೆಷನ್ ಪ್ರಚೋದನೆ ಮಾಡೋದು, ಈ ತರದ ಪ್ರಭಾವ ನೋಡಿ. ಆ ಅನುಶಾಸಿಕ ಪರ್ವದಲ್ಲಿ ಆಗ್ಲೇ ಹೇಳಿದ್ದಾರೆ, ಈ ತರದ್ದು ಗೊತ್ತಿಲ್ಲದು ಯಾವುದೋ ಒಂದು ಕರ್ಮ ದೋಷ, ಯಾವುದೋ ಒಂದು ಗ್ರಹ ಬಾಧೆ, ಏನ್ ಮಾಡಿದ್ರು ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ. ಮೊನ್ನೆ ದೊಡ್ಡ ಜೀವ, ಎಷ್ಟು ದೊಡ್ಡ ಜೀವ ಗೊತ್ತರ, ಅವ್ರ ಮನೆಗೆ ಕರೆದ್ಬಿಟ್ಟು ಹೋದ್ರು. ಪುಣ್ಯಾತ್ಮ, ನಮ್ಮ ಮನೆಗೆ ಬರಬೇಕು ರಾಯರೇ, ನೀವು ಗುರುಗಳೇ, ನೀವು ನಮ್ಮ ಮನೆಗೆ ಬಂದ್ರೆ ಆಯ್ತು, ನಿಮ್ಗೋಸ್ಕರ ಬರ್ತೇನೆ ಹೋಗಿ ಅಂತ ಹೇಳಿದೆ. ಬರ್ತೇನೆ ನಾನು, ದಣದು ಬಿಟ್ಟಿದ್ದೇನೆ ಗುರುಗಳೇ, ನಾನು ಸತ್ತೋಗ್ಬೇಕು ಅನಿಸ್ತಿದ್ವಿ. ಏನ್ ಮಾತಾಡ್ತೀರಾ? ಆ ತಾಯಿನ ನೋಡಿ, ಪುಟ್ಟ ತಾಯಿನ ನೋಡಿ, ಏನ್ ಮಾತಾಡ್ತಿದ್ದೀಯ? ಪಕ್ಕದಲ್ಲಿ ಧರ್ಮದೇವರು ಅಮ್ಮ ಇಲ್ಲ ಅಂತೇಳಿ ಇನ್ನೊಂದು ಅಮ್ಮ ನನಗೆ ಕೊಟ್ಟಿದ್ದಾನೆ. ತಾಯಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಈ ಮಾತಾ? ಯಜಮಾನನಾಗಿ ನೀನು ಈ ಕಂಪಿಸ್ಬಿಟ್ರೆ ಎಲ್ಲ ಗುರುಗಳೇ ಮುಳುಗೋಗ್ಬಿಟ್ಟು, ಹೋದ್ರೆ ಹೋಗ್ಲಿ ಬಿಡಿ, ಎಲ್ಲ ಮಾರ್ಬಿಡೋಣ. ಎಲ್ಲೋ ನಂಜುಂಡೇಶ್ವರ ಸಾನ್ನಿಧ್ಯದಲ್ಲಿ 3 ಪ್ರಸಾದ ಸಿಗುತ್ತೆ, ಧರ್ಮಸ್ಥಳದಲ್ಲಿ ಸಿಗುತ್ತೆ, ಮಹದೇಶ್ವರನ ಹತ್ರ ಸಿಗುತ್ತೆ, ಶಿವರಾಮ ಅಂತ ಇದ್ದು ಬಿಡೋಣ. ಸಾಯೋ ಮಾತು ಮನುಷ್ಯನ ಬಾಯಲ್ಲಿ ಬರಬಾರದು, ಎಂದೂ ಬರಬಾರದು, ಬರಲೇಬಾರದು. ಬರುತ್ತೆ ಒಂದೊಂದು ಸಮಯ ಸತ್ತೋಗೋಣ ಅಂತ, ಬಟ್ ಅಷ್ಟು ಒಂದು ಕಠೋರತ್ವವಾಗಿ ಇಲ್ಲ. ಇದೆಲ್ಲ ಅಲ್ಲ, ಏನ್ ರಾಯಿದೆ ಅಂತ ಈ ರೀತಿ ಮಿತಿಮೀರಿ ಹೋಗ್ಬಿಟ್ಟಿದೆ. ಯಾವುದೋ ಒಂದು ದುಡ್ಡಿನ ವ್ಯವಹಾರವೋ, ಹಣಕಾಸಿನ ವ್ಯವಹಾರವೋ, ಕುಟುಂಬದ ವ್ಯವಹಾರವೋ, ನೀವೇನು ಮಾಡಿದರೂ ಆ ಚಿಕ್ಕು ದಿಕ್ಕು ತೋಚದೆ ನಿಂತು ಬಿಟ್ಟಿದೆ, ದಾರಿ ಇಲ್ಲವಾ ಅಂದಾಗ ಯಮಧರ್ಮರಾಯರು ನಚಿಕೇತನಿಗೆ ಏನ್ ಹೇಳಿದ್ರು ಅಂಥದ್ದನ್ನೇ ಬೃಹಸ್ಪತಿಗಳು ಮಾಂಧಾತ ಚಕ್ರವರ್ತಿಗೆ ಏನು ಹೇಳಿದ್ದರೋ ಭೀಷ್ಮಾಚಾರ್ಯರು ಧರ್ಮರಾಯರಿಗೆ ತಿಳಿಸ್ಕೊಡ್ತಾರೆ. ಎಲ್ಲಿಯಾದರೂ ಗೋವುಗಳ ಮಂದೆ ಇರತಕ್ಕಂಥ ಜಾಗಕ್ಕೆ ಹೋಗಬೇಕು ಅಂತ ಹೇಳ್ತಾರೆ, ಗೋಶಾಲೆ ಅಟ್ಲೀಸ್ಟ್. ಹಾಗೆಲ್ಲ ಗೋವುಗಳ ಮಂದೆ ಇತ್ತು, ಈಗೆಲ್ಲಪ್ಪ ಇಲ್ಲ. ಗೋಶಾಲೆ, ಯಾರಾದ್ರೂ ಹಸುಗಳು ಸಾಕಿರೋ ಜಾಗ ಇಲ್ಲ, ಗೋಶಾಲೆಗೆ ಹೋಗಿ ಉಳ್ಕೋಬೇಕು ಅಂತ ಹೇಳುತ್ತೆ. 42 ದಿನ 48 ದಿನ ಬ್ರಹ್ಮಚರ್ಯ ಬದ್ಧವಾಗಿದ್ದು, ಧರ್ಮಬದ್ಧವಾಗಿದ್ದು, ನೀವು ಧರ್ಮದಿಂದ ದುಡಿದ ದುಡ್ಡಲ್ಲಿ, ನ್ಯಾಯಬದ್ಧ ದುಡಿದ ದುಡ್ಡಿನಲ್ಲಿ ನಿತ್ಯ ಅದಕ್ಕೆ ಪ್ರಾತಃ ಕಾಲ ಹಾಗೂ ಸಂಧ್ಯಾಕಾಲ ಒಂದಷ್ಟು ಹುಲ್ಲನ್ನಾಗಲಿ ಮೇವನ್ನಾಗಲಿ
42 ಇಲ್ಲ 48 ದಿನ ತಿನ್ನಿಸುತ್ತಾ ಬಂದರೆ ಎಂಥ ಒಂದು ಘನಘೋರ ಪಾಪ ಮಾಡಿದ್ದರೂ ಗೊತ್ತಿಲ್ಲದೆ ಮಾಡಿಬಿಟ್ಟಿರ್ತೇವೆ. ಕ್ರೋಧಂ ಮೋಹಂ ಎರಡಿಂದಲೇ, ಮೋಹದಿಂದಲೇ ಎಲ್ಲ ಸೃಷ್ಟಿ, ಆಸೆಯೇ. ಅದರ ಪರಾಕಾಷ್ಠತೆ ಮೋಹ ಆಗ್ಬಿಡುತ್ತೆ. ಇಲ್ಲ ಅದು ನಂದೇ ಅನ್ನಿಸ್ಬಿಟ್ಟು ಅದನ್ನ ಕಬಳಿಸೋಕೆ ಹೋಗ್ಬಿಟ್ಟಿರ್ತೇವೆ, ಗೊತ್ತಿಲ್ಲ. ನಿರಾಸೆಯಿಂದ ಏನಾದ್ರೂ ಮಾಡಿಬಿಟ್ಟಿರ್ತೇವೆ ಒಂದೊಂದು ಸಮಯ. ದಿಕ್ಕೇ ಇಲ್ಲ, ಏನ್ ಮಾಡೋದು, ಎತ್ಕೋಬಿಡೋಣ ಅಂತಕ್ಕಂಥದ್ದು ದುರ್ಬುದ್ಧಿಯೋ ದುರಾಲೋಚನೆಯೋ ಅಂತ ಸಂದರ್ಭದಲ್ಲಿ ಆಗಿಬಿಟ್ಟಿದೆ. ಇಂಥ ಒಂದು ಗೋಸೇವೆ 42 ದಿನ 48 ದಿನ ಪ್ರಾತಃ ಕಾಲ ಹಾಗೂ ಸಂಧ್ಯಾಕಾಲ ಅಲ್ಲೇ ಇದ್ದು ಮಾಡಬೇಕು ಅಂತಾರೆ. ಆಗೋಲ್ಲ, ನೋಡ್ಕೊಳ್ಳಿ. ದಿಕ್ಕು ತೋಚದೆ ಶೃಂಗೇರಿ ಕ್ಷೇತ್ರದಲ್ಲಿದೆ. ಎಲ್ಲ ದೈವ ಕ್ಷೇತ್ರಗಳ ಸಾನ್ನಿಧ್ಯದಲ್ಲಿ ಗೋಶಾಲೆ ಇದೆ. ಶ್ರೀಶೈಲದಲ್ಲಿದೆ, ಇದೆ. ಹೋಗಿ ನಿತ್ಯ ಉಳ್ಕೊಳಕ್ಕಾಗ್ಲಿಲ್ಲ ಅಂದ್ರು ಒಂದು ಪರ್ವಕಾಲ ಅಂತ ನಿಂತ್ಕೋಬಿಡಿ. ಈ 42 ದಿನ 48 ದಿನ ಭಗವಂತ ನಿನಗೆ ಸಮರ್ಪಣೆ. ನನ್ನ ಯಾವ ಜನ್ಮದ ಕರ್ಮದ ಗಂಟೋ ಗ್ರಹಗಳ ಬಾಧೆಯೋ ನನ್ನನ್ನು ದಿಕ್ಕು ತೋಚದಾಗೆ ನಿಲ್ಲಿಸ್ಬಿಟ್ಟಿದೆ. ನೀನೇ ದಿಕ್ಕು. ಸರ್ವಂ ಶಿವಮಯಂ, ಸರ್ವಂ ವಿಷ್ಣುಮಯಂ, ಸರ್ವಂ ನರಸಿಂಹಮಯಂ, ಸರ್ವಂ ದುರ್ಗಾಮಯಂ. ಈ ರೀತಿ ಸರ್ವಂ ಕೃಷ್ಣಮಯಂ. ನಿಮಗೆ ಮನಸ್ಸಿಗೆ ತೋಚಿದ ಭಗವಂತನನ್ನ ನೆನೆಸ್ಕೊಂಡು ಆ ಗೋಮಾತೆ ಹತ್ರ ಹೋಗಿ ನಿತ್ಯ 2 ಹೊತ್ತಾದ್ರೂ ಟ್ರೈ ಮಾಡಿ. ಆಗ್ಲಿಲ್ಲ 1 ಹೊತ್ತಾದ್ರೂ ಒಂದಷ್ಟು ಒಣ ಹುಲ್ಲನ್ನಾದ್ರೂ ತಗೊಂಡೋಗಿ 1-2 ಬಾಳೆಹಣ್ಣು ಸಮೇತ ತಿನ್ನಿಸಿ ಅದರ ಪೃಷ್ಠಭಾಗಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ಈ ಗ್ರಹದೋಷ ಬಾಧ, ಸಕಲ ಗ್ರಹದೋಷ ಬಾಧ ನಿವಾರಣೆ ಆಗುತ್ತದೆ. ಅವನಿಗೆ ದಾರಿ ತೋರಿಸುತ್ತದೆ. ಭಗವಂತನೇ ಬಂದು ದಾರಿ ತೋರಿಸುತ್ತಾನೆ, ಕೈ ಹಿಡಿಯುತ್ತಾನೆ. ದಿಕ್ಕು ತೋರಿಸ್ತಿಲ್ಲ ಈ ಥರ ಕೋರ್ಟೋ ವ್ಯವಹಾರವೋ ಮನೆಯೋ ಭೂಮಿಯೋ ಏನೋ ಒಂದು ನಿಮ್ಮದು ಅಂತ ಒಂದು ಪುಟ್ಟು ಗೂಡು ಕನಸು ಅಂತ ಇರುತ್ತೆ. ದಿಕ್ಕು ತಪ್ಪಿ ನಿಂತು ಬಿಟ್ಟಿದೆ. ಭಗವಂತ ದಾರಿ ತೋರಿಸು. ಇಂಥ ಮಕ್ಕಳಿಂದಲೂ ಕೂಡ ದೂರ ಹೋಗ್ಲಿಕ್ಕೆ ಒಂದು ದಾರಿ ತೋರಿಸ್ಬಿಡ್ತಾನೆ. ಇಂಥ ಪುಣ್ಯಾತ್ಮ ಮಕ್ಕಳಿಂದ ಕೂಡ ದಾರಿ ತೋರಿಸ್ತಾನೆ. ಆ ಹಿರಿಯನ್ ಕರೆದು ಅದೇ ಹೇಳಿತು, ಹೋಗಿ ಎಲ್ಲಾದ್ರೂ ಈ ಥರ ಹೋಗಿ ಮಾಡ್ಕೊಳ್ಳಿ, ನೋಡೋಣ. ಅವರು ಬದಲಾಗೋಲ್ಲ, ಇಷ್ಟೇ ಹೇಳ್ತಾನೆ. ಅಟ್ಲೀಸ್ಟ್ ನಿಮ್ಮನ್ನ ಒತ್ತಡ ಹಾಕೋಲ್ಲ, ನೀವೇ ನಿಂತು ಮದುವೆ ಮಾಡಿ ಅಂತ. ನಾವು ಸತ್ತೋಗ್ಬಿಡ್ತೀವಿ ಗುರುಗಳೇ, ನಮ್ಮನ್ನು ಮದುವೆ ಮಾಡಿ ಅಂತ ಜೀವ ಎಂಟಿದ್ದಾರೆ. ಶುದ್ಧ ಕನ್ನಡದ ವೈದಿಕ ಕುಟುಂಬ. ಏನೇ ಹೇಳಿ, ನನ್ನ ಮನೇಲಿ ನನ್ನ ತಂದೆ ತಾಯಿ ನೋಡಿದಾಗ ಆಯ್ತು, ಅವರನ್ನು ನೋಡಿದಾಗ. ಪುಟ್ಟ ಮಕ್ಕಳಿಗೆ ಏನಕ್ಕೆ ದೇವರು ಈ ಥರದ ಒಂದು ವಿಕಾರ ಇಟ್ಟ ಗೊತ್ತಿಲ್ಲ. ಯಾವ ಜನ್ಮದ ಕರ್ಮವು ಚೆನ್ನಾಗೇ ಇದ್ರು ಮಕ್ಕಳೇ. ಇಲ್ಲಮ್ಮ, ಅದು ಎಷ್ಟೋ ವರ್ಷಗಳಿಂದಲೇ ಅವ್ರಿಗೆ ಬಂದ್ಬಿಟ್ಟಿದೆ. ನೀವು ಅಬ್ಸರ್ವ್ ಮಾಡಿಲ್ಲ. ನಮಗಿದೆಲ್ಲ ಗೊತ್ತಾಗುತ್ತಾ ಗುರುಗಳೇ? ಇದೆಲ್ಲ ಏನು ಗುರುಗಳೇ ವಿಚಿತ್ರ ಅಂತ. ಹೌದು, ಏನ್ ಮಾಡೋಣ? ಕಲಿಪ್ರಭಾವ, ಮನುಷ್ಯನ ಎಲ್ಲೆ ಮೀರಿದಂಥ ಒಂದು ಭಾವಗಳು ಇನ್ನೇನು ಮಾಡಿಸುತ್ತೆ ಮಕ್ಕಳೇ. ವಿಚಿತ್ರವಾಗಿ ಎಲ್ಲೋ ಲಕ್ಷಕ್ಕೊಬ್ಬ ಕೋಟಿಗೊಬ್ಬ ಇರ್ತಿದ್ರು, ಬರುತ್ತೆ. ದೈವ ಸೃಷ್ಟಿಯಲ್ಲಿ ಈ ಥರದ್ದಾಗುತ್ತೆ. ಆದರೆ ಈಗ ಆ ಥರ ಅಲ್ಲ. ಎಲ್ಲೆಲ್ಲೋ 100ರಲ್ಲೊಬ್ಬರು ಈ ಥರದೊಂದು ಸೃಷ್ಟಿ ಆಗ್ಲಿಕ್ಕೆ ಶುರು ಆಗ್ಬಿಟ್ಟಿದೆ ಮಕ್ಕಳೇ. 100ರಲ್ಲೊಬ್ಬರು, ಕೋಟಿಗೊಬ್ಬರಲ್ಲಿ ಈ ಥರದ್ದಿತ್ತು ಲೋಪದೋಷಗಳು. ಅದು ಪಾಶ್ಚಿಮಾತ್ಯರಲ್ಲಿ 10ರಲ್ಲಿ 5 ಜನಕ್ಕೆ ಆ ಭಾವ ಇದೆ. ಅದು ಬಿಟ್ಬಿಡಿ. ಅವರು ಅದು ನಮ್ಮ ಸನಾತನ ಧರ್ಮವಲ್ಲ, ನಮ್ಮ ಭರತಖಂಡ ಜಾತಿಯೇ ಅಲ್ಲ. ನಮ್ಮ ಜಾತಿ ಶ್ರೇಷ್ಠ, ನಮ್ಮ ಭರತಖಂಡದ ಜಾತಿ ಶ್ರೇಷ್ಠ. ನಾವು ಭಾರತೀಯರು ಅನ್ನುವ ಜಾತಿಯೇ ದೊಡ್ಡದು. ಇಲ್ಲಿ ಹಿಂದೂ ಮುಸ್ಲಿಂ ಇನ್ನೊಂದು ನಾನು ಅಷ್ಟು ಬೇಗ ಒಪ್ಪಲ್ಲ. ನಾನು ಭಾರತೀಯ ಅನ್ನೋದ್ರಲ್ಲಿ ನನಗೆ ಹೆಮ್ಮೆ ಇದೆ. ಅದು ಹೊಲಸುಗೆಟ್ಟ ಜಾತಿ ಅವರದು. ಮಾತಾಡಬೇಡಿ ಅವ್ರ ಬಗ್ಗೆ. ಅದನ್ನ ನೆನೆಸ್ಕೊಂಡ್ರೇನೆ ಆ ಪಿಜ್ಜಾ ಇನ್ನೊಂದು ಅಂದ್ರೇನೆ ನನಗೆ ಎಲ್ಲೆಲ್ಲೆಲ್ಲೋ ಒಂಥರ ಅಸಹ್ಯದ ಭಾವಗಳು ಮೂಡತಕ್ಕಂಥದ್ದಾಗುತ್ತೆ. ಅವರ ಬದುಕುಗಳು ಬೇರೆ, ನಮ್ಮ ಬದುಕುಗಳು ಬೇರೆ, ನಮ್ಮ ಆಲೋಚನೆಗಳು ಬೇರೆ. ನಮ್ಮದೊಂದು ಪುಟ್ಟ 4 ಗೋಡೆಯಲ್ಲಿರ್ತಕ್ಕಂಥ ಒಂದು ಶುದ್ಧ ಆಧ್ಯಾತ್ಮಿಕ ಕಾಮ. ಅವ್ರದ್ದೊಂಥರ ವಿಚಿತ್ರವಾದದ್ದು. ಬಿಡಿ, ಆ ನಾಯಿಗಳು ಬೀದಿನಲ್ಲಿ ಮಾಡ್ಕೋತಾವಲ್ಲ ಆ ಥರದ್ದು. ಅದು ಇಲ್ಲಿಗೂ ಅಂಟಿಸ್ಬಿಟ್ಟಿದ್ದಾರೆ. ಈಗ 100ರಲ್ಲಿ 1-2 ನೋಡೋಕೆ ಶುರು ಹಚ್ಕೊಬಿಟ್ಟಿದೆ. ಸೊ ಈ ಥರ ಎಲ್ಲೋ ಒಂದು ಬರಸಿಡಿಲು ಬಡದು ನಿಂತು ಬಿಟ್ಟಿದೆ, ದಿಕ್ಕು ತೋಚುತ್ತಿಲ್ಲ ಅಂದಾಗ ಇಂಥದೊಂದು ಕಾರ್ಯ ಆ ಮನೆತನಕ್ಕೆ, ಕುಟುಂಬಕ್ಕೆ, ವ್ಯವಹಾರಕ್ಕೆ, ಸಾಲಕ್ಕೆ, ವ್ಯಾಪಾರಕ್ಕೆ, ಆರೋಗ್ಯಕ್ಕೆ, ಭೂಮಿಗೆ, ಮನೆಗೆ, ಮಕ್ಕಳ ವಿಚಾರ ಯಾವುದಾದರೂ ಸರಿಯೇ
ದಿಕ್ಕು ತೋಚದ ಸಂದರ್ಭದಲ್ಲಿ 42 ದಿನ ಬ್ರಹ್ಮಚರ್ಯಂ, ಇಲ್ಲ 48 ದಿನ ಆಗುತ್ತಾ, ಮುಂದುವರಿಸಿ, ಇನ್ನೂ ಮುಂದುವರಿಸಿ ಈ ಕೈಂಕರ್ಯವನ್ನ ಮಾಡ್ಕೊಳ್ಳಿ, ಈ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಮುಕ್ಕೋಟಿ ದೇವತೆಗಳೇ ಇಳಿದು ಬಂದು ನಿಮಗೆ ರಕ್ಷೆಯಾಗಿ ಕಂಕಣವಾಗಿ ಆ ವೃಷಭ ವಾಹನ ಪರಶಿವನೇ ಬಂದು ನಿಲ್ಲುತ್ತಾನೆ, ನಿಮಗೆ ಜೋಡಿಯಾಗಿ ಜೊತೆಯಾಗಿ ನಿಲ್ತಾನೆ, ಕಾಪಾಡ್ಲಿ. ಇದು ನಾನು ನೀವು ಹೇಳಿದ್ದಲ್ಲ ಮಕ್ಕಳೇ, ನಚಿಕೇತರಿಗೆ ಯಮಧರ್ಮರಾಯರು ಹೇಳಿರೋದು, ಬೃಹಸ್ಪತಿಗಳು ಮಾಂಧಾತ ಚಕ್ರವರ್ತಿಗೆ ಹೇಳಿರ್ತಕ್ಕಂಥದ್ದು, ರಾಮನ ವಂಶಸ್ಥ ಮಾಂಧಾತ ಚಕ್ರವರ್ತಿ. ಅದನ್ನು ಭೀಷ್ಮಾಚಾರ್ಯರು ಆ ಅನುಶಾಸಕ ಪರ್ವದಲ್ಲಿ ಧರ್ಮರಾಯರಿಗೆ ಹೇಳ್ತಕ್ಕಂಥದ್ದು. ಮಾಡ್ಕೋತೀರಿ ಅಂತ ಅನ್ಕೋತೀನಿ. ದಿಕ್ಕು ತೋಚದ ಸಮಸ್ಯೆ ಗುರುಗಳೇ, ಮೋಸ ಆಗ್ಬಿಟ್ಟಿದೆ ಗುರುಗಳೇ, ಇಲ್ಲಿ ನಿಂತು ಬಿಟ್ಟಿದ್ದೇನೆ ಗುರುಗಳೇ, ಬರಿಗೆಯಲ್ಲಿ ಇದ್ಬಿಟ್ಟಿದ್ದೇನೆ ಗುರುಗಳೇ, ನನಗೇನು ಗೊತ್ತಿಲ್ಲ ಅನ್ನೋರು ಕೂಡ ಒಂದು ವರಮಾನದ ವಿಚಾರ, ಉದ್ಯೋಗದ ವಿಚಾರ, ಯೋಗ್ಯತೆ ಇದ್ದು ಕೂಡ ಅಯೋಗ್ಯರಿಂದ ತೊಂದರೆ, ಮೇಲಿಂದ ಮೇಲೆ ದಾಳಿ ಆಗ್ತಿದೆ, ನಮಗೆ ಯಾರೂ ದಿಕ್ಕು ಅಂದಾಗ ಇಂಥದೊಂದು ಕೆಲಸ ಸಂಕಲ್ಪಕ್ಕೆ ಹೆಜ್ಜೆ ಹಾಕಿ ದೈವವೇ ನಿಂತು ನಿಮ್ಮನ್ನ ಮುಂದಕ್ಕೆ ನಡೆಸುತ್ತೆ ಮಕ್ಕಳೇ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಂಗಳವಾರ ಪೂರ್ವ ಫಾಲ್ಗುಣಿ ನಕ್ಷತ್ರ, ಚಂದ್ರ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ವಿಶೇಷವಾಗಿ ಅಶ್ವಿನಿ ನಕ್ಷತ್ರ, ಕೇತು ಸಾರದಲ್ಲಿದ್ದು, ಕೇತು ಸೂರ್ಯನ ಭಾವದಲ್ಲಿದ್ದು, ಸೂರ್ಯ ಚಂದ್ರನ ಸಾರದಲ್ಲಿ ಕುಳಿತಿದ್ದಾನೆ. ರೋಹಿಣಿ ನಕ್ಷತ್ರ, ಪರಿವರ್ತನಾ ಯೋಗ. ಮೇಷರಾಶಿ. ಏನೋ ಒಂದು ರೀತಿ ಹುಳಿ ಭಾವ, ಬೇಕಿತ್ತ ನನಗೆ ಅನ್ನತಕ್ಕಂಥ ಭಾವ. ಹಾಗೆ ಮದುವೆ ಆಗ್ಲಿಲ್ಲ, ಮದುವೆ ಆದ್ಮೇಲೆ ಮದುವೆ ಯಾಕೆ? ನೋಡಿ, ಮೊನ್ನೆ ಇಬ್ಬರು ಪೆದಗುಂಡುಗಳು ಮದುವೆ ಆಗಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 2 ಪೆದಗುಂಡುಗಳು ಬರ್ತವೆ, ನಮ್ಗೆ ಇಂಥ ಮದುವೆನೇ ಬೇಕು ಅಂತ. ಯಾವುದು ಬೆಟರು? ಇನ್ನೂ 2 ಪೆದಗುಂಡುಗಳು ಬರ್ತವೆ. ಗುರುಗಳೇ, ನೀವು ಹೇಳಿದಾಗ 14 ವರ್ಷದ ನಂತರ ತಾಯಿ ಜೀವ ಬರುತ್ತೆ. ನೀವು ಅವತ್ತೇ ಹೇಳಿದ್ರಿ ಗುರುಗಳೇ, ನಿನ್ ಕಾಲ್ ಮೇಲೆ ನಿಂತ್ಕೊ, ಏನಾದ್ರೂ ಕಲ್ತ್ಕೊ, ಏನಾದ್ರೂ ಕೆಲಸ ಮಾಡು ಅಂತ. ಐ ಆಮ್ ಡೂಯಿಂಗ್ ಇಟ್. ಒಂದು ಪುಟ್ಟದಾಗಿ ಒಂದು ಟೈಲರಿಂಗ್ ಕಲ್ತಿದ್ದಾನೆ, ಒಂದು ಬೋಟಿಗೆ ಚಿಕ್ಕದಾಗಿ ಇಟ್ಕೊಂಡಿದ್ದಾನೆ ಬಟ್ಟೆದು. ತಿಂಗಳಿಗೆ 1-1.5 ಲಕ್ಷ ದುಡಿತಿದ್ದಾನೆ ಗುರುಗಳೇ. ನನ್ನ ಗಂಡ, ನಾನು ಪ್ರಾಣಕ್ಕಿಂತಲೂ ಹೆಚ್ಚು 2 ದೇಹ 1 ಆತ್ಮ ಅಂತಿದ್ದವರು ಇವತ್ತು ರಾಮರಾವಣರ ಹಾಗೆ, ವಾಲಿ ಸುಗ್ರೀವರ ಹಾಗೆ ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾನೆ ಗುರುಗಳೇ. ನರಕ ನೋಡ್ತಿದ್ದಾನೆ. ಇಂಥ ಗಂಡ ಬೇಕಾ ಅಂತ ಯಾರೂ ಮಾಡದು ಎಡವಟ್ಟು ಮಾಡಿಟ್ಟಿದ್ದಾನೆ. ಹೇಳಬಾರ್ದು, ಅದು ಬೇಡ ತಾಯಿ ಜೀವಕ್ಕೆ. ಬಂದು ಬಿಕ್ಕಿ ಹೇಳ್ತಿದೆ. ಅವತ್ತು ಹೇಳಿದ್ರಿ, ನಾನು ನಂಬಲಿಲ್ಲ. ನೋಡಮ್ಮ, ಅದೆಲ್ಲ ಗೊತ್ತಿಲ್ಲ, ನಿನ್ನ ಬದುಕು ಕಟ್ಕೊಳ್ಳಕ್ ಆರಂಭ ಮಾಡು. ಒಂದಲ್ಲ ಒಂದು ದಿನ ನೀವಿಬ್ಬರು ಬದ್ಧವೈರಿಗಳಾಗ್ಬಿಡ್ತೀರಿ. ನಿನ್ನನ್ನು ಒಂಟಿಯಾಗಿ ನೆಲೆಸುತ್ತೆ. ಅದು ಗಂಡನನ್ನ ಹೊರಗಡೆ ಏನೋ ಮಗು ಗಲಾಟೆ ಮಾಡ್ತಿದ್ದೆ ಅಂತ ಹೇಳಿಬಿಟ್ಟು ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು ಕಳ್ಸಿದ್ಲಂತೆ ಆ ತಾಯಿ. ನನಗೆ ಗೊತ್ತಿಲ್ಲ, ಆಕೆನೇ ಹೇಳ್ತಿದೆ. ಏನೋ ಫೋನ್ ಬಂತು ಅಂತ ಹೋದ್ರು, ಆಗ ಪಟ್ಟಂತ 2 ಮಾತು ಹೇಳ್ಬಿಟ್ರಿ. ನನಗೆ ಆಶ್ಚರ್ಯ ಆಯ್ತು. ನಾನು ಹೇಳೇ ಇಲ್ಲ. 4 ವರ್ಷ ಆದಮೇಲೆ ಅವರ ಇನ್ನೊಂದು ರೂಪಗಳು ಶುರು ಆಯಿತು. ಈ ರೀತಿ ಮೇಷಕ್ಕೆ ಯಾವುದು ತುಂಬಾ ನೀವು ಪ್ರೀತಿಸಿದಿರೋ ಅಂಥದ್ರಿಂದ, ಯಾವುದು ತುಂಬಾ ಆಸ್ತಿ ಪಟ್ಟಿದ್ದೀರೋ ಅದರಿಂದ ನೋವುಂಟು. ವಿಷ್ಣು ಸಹಸ್ರನಾಮ ಇವತ್ತು ಕೇಳಿ ಸ್ವಲ್ಪ ಶಾಂತರಾಗ್ತದೆ. ವೃಷಭ ರಾಶಿ. ಚಂದ್ರ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ 12ನೇ ಮನೆ. ದುಡಿತೀರಿ, ದುಡಿತಕ್ಕೆ ತಕ್ಕಂಥ ಖರ್ಚು, ವಿಪರೀತ ಖರ್ಚುಗಳು ಸ್ವಲ್ಪ ಉಂಟು. ವೈಭೋಗಂ ಭೋಗಂ ಆನಂದಂ ಕುಟುಂಬಂ ಅನ್ನತಕ್ಕಂಥದ್ದು. ಮಿಕ್ಕಂತೇನು ತೊಂದರೆ ಇಲ್ಲ.
ಮಿತ್ರರೊಂದಿಗೆ ಆತ್ಮೀಯರೊಂದಿಗೆ ಊಟ, ಹೋಗೋದು ಬರೋದು, ಮಾತನಾಡೋದು, ಇದೆಲ್ಲ ಫಲವನ್ನ ನೋಡ್ತಕ್ಕಂಥದ್ದು. ಶುಕ್ರ ಭೋಗಕಾರಕ, ಸುಖ, ಒಂಥರ ಖುಷಿಕಾರಕ, ಆನಂದಕಾರಕ, ಎಂಜಾಯ್ಮೆಂಟ್ ಕಾರಕ, ಲಕ್ಸುರಿ ಕಾರಕ. ಸೂಪರ್. ಮಿಥುನ ರಾಶಿ ನಿಮಗೂ ಚೆನ್ನಾಗಿದೆ. ಧೈರ್ಯ ಸ್ಥಾನದಲ್ಲಿ ಚಂದ್ರ ಚೆನ್ನಾಗಿದೆ. ಶುಕ್ರನ ಸಾರದಲ್ಲಿದ್ದು ಶುಕ್ರ ನಿಮ್ಗೆ ಲಾಭದಲ್ಲಿದ್ದಾನೆ. ಅಲಂಕಾರ, ಒಪ್ಪ, ಓರಣ, ಸರ್ವಿಸ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವರಿಗೆ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಅಭಿವೃದ್ಧಿ. ಇನ್ನು ಕರ್ಕಾಟಕ ರಾಶಿ ಶುಕ್ರನ್ ಸಾರ 2ನೇ ಮನೆಯಲ್ಲೇ. ಆ ಶುಕ್ರ ನಿಮಗೆ ಕೇಂದ್ರದಲ್ಲಿ ಕುಳಿತಿದ್ದಾನೆ. ಕಲಾ ಮಾಧ್ಯಮಕ್ಕೆ ಸಂಬಂಧಿತ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಆಗತಕ್ಕಂಥ ಒಂದು ದಿನ. ಸಿಂಹ ರಾಶಿ ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಕೇತು ಸಾರ, ಕಲಾ ಮಾಧ್ಯಮದಲ್ಲಿರೋರಿಗೆ ನೋವು. ನೋಡಿ, ಅಲ್ಲಿ ಚಂದ್ರ ಶುಕ್ರನ್ ಸಾರ, ಅಲ್ಲಿ ಯಾರು ಕೂತಿರೋದು? ಕೇತು. ಶುಕ್ರನ್ ಕೇತು ಉಳಿ ಆಯಿತು. ಶುಕ್ರನು ಕೇತು ಸಾರ, ಕಮಲ ಹಾಸನ್ ಸಿಂಹಲಗ್ನವೇ. ಅಲ್ಲಿ ನೋಡಿ, ಆಡಬಾರ್ದಾಡಿ ಇದೆಲ್ಲ ಕಾಂಟ್ರವರ್ಸಿಗಳು ಮಾಡ್ಕೊಳ್ಳೋದು. ಎಲ್ಲಿಯಾದ್ರೂ ಎಂಥ ಎತ್ತರ ಗೊತ್ತರ ಡಾಕ್ಟರ್ ರಾಜ್ಕುಮಾರ್ ಅವರು, ಎಲ್ಲಾದ್ರೂ ಹುಡ್ಕೊಂಡು ಹೋದ್ರು ಕೂಡ ದೂರ ಹೋಗ್ತಿದ್ರು ಅವರು. ಆದ್ರೆ ಇವತ್ತು ನಾವು ನೋಡ್ತಿರೋದು ನೋಡಿ ಇದು. ಸೊ ಸಿಂಹ ರಾಶಿ ಕಲಾವಿದರಾಗಿದ್ರೆ ಒತ್ತಡ ಇರತಕ್ಕಂಥದ್ದಿರುತ್ತೆ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳಲ್ಲಿ ಪ್ರಗತಿ. ಗಾರ್ಮೆಂಟ್ಸು, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರ್, ಲಿಟಲ್ ಆ ಪರಿಶ್ರಮಕ್ಕೆ ತಕ್ಕಂತ ಅನುಬಂಧ. ಕನ್ಯಾ ರಾಶಿ ಏನೋ ಗಲಿಬಿಲಿ. ಶುಕ್ರ ಕೇತು ಸಾರ, ಚಂದ್ರನು ಶುಕ್ರನ್ ಸಾಲ. ಏನೋ ಒಂಥರ ಮಾನಸಿಕವಾಗಿ ತೃಪ್ತಿ ಇಲ್ಲ. ಪುಟಾಣಿ ಮಕ್ಕಳು ನೀವು ಇವತ್ತು, ಇದಿರಬಾರ್ದಿತ್ತು. ಶುಕ್ರ ಅಂದ್ರೇನೆ ಭೋಗ, ಸ್ಟೇಟಸ್ಸು. ತುಂಬಾ ಜೇನ್ ಬೇಕು ಅಂತ ತಗೊಂಡು ತಂದಿಟ್ಬಿಟ್ಟು ಕುಡಿದ್ಬಿಟ್ಟು ಶುಗರ್ ಜಾಸ್ತಿ ಆಯ್ತು ಅಂದ್ರೆ, ವೆಯ್ಟ್ ಜಾಸ್ತಿ ಆಯ್ತು, ವೆಯ್ಟ್ ಲಾಸ್ ಆಯ್ತು ಅಂದ್ರೆ, ದೊಡ್ಡ ಮನೆ ಅಂತ ಕಟ್ಟಿಸ್ಬಿಟ್ಟು ಅಯ್ಯೋ ಸೊಂಟ ಬಿದ್ದೋಗುತ್ತೆ, ಹೋಗಿ ಗುರುಗಳೇ ಎಷ್ಟು ರೂಮ್ಸ್ ಅಂತ ಕ್ಲೀನ್ ಮಾಡೋದು, ಎಷ್ಟು ಮನೆ ಅಂತ ಕ್ಲೀನ್ ಮಾಡೋದು, ಧೂಳು ಧೂಳು ಧೂಳು. ದೊಡ್ಡ ಮನೆ ಬೇಕು, ದೊಡ್ಡವ್ರಾಗ್ಬಿಟ್ಟು ದಿನಾ 100 ಜನಕ್ಕೆ ಅನ್ನ ಇಡಬೇಕು, ದಿನಾ 100 ಜನಕ್ಕೆ ಸೀರೆ ಕೊಡಬೇಕು ಅಂದ್ರೆ ನೀವೇ ಬಯಸುದು ದೊಡ್ಡವರಾಗಿರ್ಬೇಕು, ದೊಡ್ಡವರಾಗಿರ್ಬೇಕು. ದೊಡ್ಡ ಕಾರಿಗೆ ವರ್ಷಕ್ಕೆ 1 ಲಕ್ಷ 2 ಲಕ್ಷ 5 ಲಕ್ಷ ಇನ್ಶೂರೆನ್ಸ್ ಕಟ್ಟಬೇಕು. ದೊಡ್ಡ ಕಾರ್ ಕೊಡೋದು ಮೈಲೇಜ್ 5, 6, 7, 8. ಈ ಬೆನ್ಸ್ ಕಾರೆಲ್ಲ ತಗೊಂಡು ನೋಡಿ, 6 ಕಿಲೋಮೀಟರ್ 8 ಕಿಲೋಮೀಟರ್ ಅಷ್ಟೇ. ಕಾರು ₹1,00,000, ಮೈಲೇಜ್ 6ರಿಂದ 7. ಒಂದೇ ಒಂದು ಮಿರರ್ ಹೊಡೆದು ಹೋಗ್ಲಿ 5 ಲಕ್ಷ ಖರ್ಚು ಮಾಡಬೇಕು. ಒಂದು ಮಿರರ್ ಬೆನ್ಸ್ ಕಾರ್ದು ಹೊಡೆದ್ರೆ 5 ಲಕ್ಷ. ಅದೇ ನಮ್ಮ ಮಾರುತಿ ಆಲ್ಟೋ ಕಾರ್ದು ಹೊಡೆದ್ರೆ 2ರಿಂದ 3 ಸಾವಿರ ಇಲ್ಲ 5 ಸಾವಿರ ರೂಪಾಯಿ ಮುಗಿಯುತ್ತೆ ಅಷ್ಟೇ. ಬೆನ್ಸ್ ಕಾರ್ದು ಹೊಡೆದ್ರೆ 5 ಲಕ್ಷ. ದೊಡ್ಡ ಕಾರು ನೀವು ಅದಕ್ಕೆ ನೋಡಿ, ದೊಡ್ಡ ಕಾರುಗಳು 5 ಸಾವಿರ 10 ಸಾವಿರ 20 ಸಾವಿರ ಕಿಲೋಮೀಟರ್ ಮೇಲೆ ಓಡಿರಲ್ಲ. ಯಾವಾಗಲೂ ದೊಡ್ಡ ಫಂಕ್ಷನ್ ತೋರ್ಸಕ್ಕೆ ತಗೊಬಂದ್ಬಿಟ್ಟ, ರೋಡಲ್ಲಿ ಓಡಿಸಲ್ಲ. ಡಕ್ಕು ಅಂತ ತಿಳಿತು ಅಂದ್ರೆ ಡೊಕ್ಕ ಆಗಿರುತ್ತೆ ಅದು. ಇದು ಕನ್ಯಾ ರಾಶಿ ತುಂಬಾ ದೊಡ್ಡದು ಅಂತ ಹೋಗ್ಬಿಟ್ಟು ಏನೋ ಒಂದು ಬೈತಾ ಇದ್ದೀರಿ. ಲಕ್ಷ್ಮೀ ಸಹಸ್ರನಾಮ ಗೋಪೂಜೆ ನಾ ಹೇಳಿದಂತ ಸಂಕಲ್ಪ ಮುಖ್ಯವಾಗಿ ಕನ್ಯಾ ರಾಶಿಯವ್ರು ಮಾಡ್ಕೊಳ್ಳಿ. ಕೇಂದ್ರದಲ್ಲೂ ಗುರು, ಕುಜ ಬೇರೆ ನೀಚ. ಖಂಡಿತ ಈ ಒಂದು ಜೂನ್ 7ನೇ ತಾರೀಕು ಮೇಲೆ ಕುಜ 12ನೇ ಮನೆಗೆ ಬರ್ತಾನೆ. ಅಷ್ಟಮಾಧಿಪತಿ 12, ವಿಪರೀತ ರಾಜಯೋಗ. ಒಂಥರ ಇಟ್ಕೋತೀರಾ ಇಲ್ಲ ಮಾರ್ತೀರಾ. ಇನ್ನೊಂದು ಏನೋ ಒಂದು ತಲೆನೋವು ಭೂಮಿಗೆ ಸಂಬಂಧಪಟ್ಟಂಥದ್ದು ಒಂದುಂಟು. ಭೂಮಿ, ಪ್ರಾಪರ್ಟಿ, ಒಡ ಹುಟ್ಟದವ್ರದ್ದು ಜಮೀನು ಅನ್ನತಕ್ಕಂಥದ್ದು. ನೀವು ಈ ಒಂದು ಪೂಜೆ 42 ದಿನ ಇಲ್ಲ 48 ದಿನ ಗೋ ಸೇವೆ ಆಗುತ್ತಾ ಕ್ಷೇತ್ರಗಳಲ್ಲಿ ಹೋಗಿ ಉಳ್ಕೊಂಡು ಅಲ್ಲೇ ಆ ಗೋ ಪೂಜೆ ಮಾಡತಕ್ಕಂಥದ್ದು ಪ್ರಾತಃ ಕಾಲ, ಸಂಧ್ಯಾಕಾಲ, ಈ ತರ ಅನುಕೂಲ ಆಯ್ತು ಅಂದ್ರೆ ಅದನ್ನ ಮಾಡ್ಕೊಳ್ಳಿ. ಕನ್ಯಾ ರಾಶಿ ನಿಮಗೆ ಯಾವಾಗಲೂ ಈ ಥರದ್ದೊಂದು ಮಾಡಿಸಿಡ್ತಾ ಇರುತ್ತೆ. ಇನ್ನು ತುಲಾ ರಾಶಿ ಕೇಂದ್ರದಲ್ಲಿ ಶುಕ್ರ. ಮದುವೆ, ಮಾತುಕತೆ, ಕುಟುಂಬ, ಅಭಿವೃದ್ಧಿ ಚೆನ್ನಾಗಿದೆ. ಟ್ರಾವೆಲ್ ಇಂಡಸ್ಟ್ರಿನಲ್ಲಿರೋರಿಗೆ ಅದ್ಭುತವಾದಂಥ ಪ್ರಗತಿ. ವೃಶ್ಚಿಕ ರಾಶಿ ಶುಕ್ರ 6ನೇ ಮನೆ. ಸಂಗಾತಿ ವಿಚಾರದಲ್ಲಿ
ಕುಟುಂಬದ ಜವಾಬ್ದಾರಿಯ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಪರಿಶ್ರಮ. ಆದರೂ ಸಂಪಾದನೆಗೆ ಕೊರತೆ ಇಲ್ಲ. ಸಿಹಿ ಪದಾರ್ಥಗಳು, ಜ್ಯೂಸ್ ಅಂಗಡಿ, ಹಣ್ಣಂಗಡಿ, ಬೇಕರಿ, ಸ್ವೀಟ್ ಸ್ಟಾಲ್ಸು, ಈ ತರದ ವೃತ್ತಿ ಉದ್ಯೋಗ ಅನುಕೂಲಂ. ಧನುಸು ರಾಶಿ, ಪಂಚಮದಲ್ಲಿ ಶುಕ್ರ, ಭಾಗ್ಯದಲ್ಲಿ ಚಂದ್ರ. ಬ್ಯೂಟಿಫುಲ್. ಲಾಭಂ. ಸ್ತ್ರೀ ಸಂತಾನವಿದ್ರೆ ಅವರಿಂದ ಆನಂದ. ಸ್ತ್ರೀಯರು ಮನೆಯಲ್ಲಿ ಅಕ್ಕ, ತಂಗಿ, ಅತ್ತಿಗೆ, ಪತ್ನಿ, ಅತ್ತೆ, ಚಿಕ್ಕತ್ತೆ, ಅನುರಾಗ ಬಂಧ, ಒಂಥರ ಸಮಾಧಾನ, ಒಂಥರ ದಾರಿ ತೋರಿಸ್ತಕ್ಕಂಥ ಒಂದು ಭಾವ ಚೆನ್ನಾಗಿದೆ. ಏರ್ಲೈನ್ಸ್ ಇಂಡಸ್ಟ್ರಿನಲ್ಲಿ, ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರಿಗೆ ಅದ್ಭುತ ಅನುಕೂಲ. ಮಕರ ರಾಶಿ, ಚಂದ್ರ ಅಷ್ಟಮದಲ್ಲಿದ್ದಾನೆ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಬೆಟ್ಟ, ದೂರದ್ದು ಚೆನ್ನಾಗಿದೆ ಅನ್ನತಕ್ಕಂಥದ್ದು ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡಿ. ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್ ವ್ಯವಹಾರ, ಅದರಲ್ಲೂ ಮುಖ್ಯವಾಗಿ ಪರಪುರುಷ ಪರಸ್ತ್ರೀಯರಿಂದ ಜಾಗರೂಕತೆಯಿಂದ ಇರಿ. ಗೊತ್ತಿಲ್ಲದವ್ರ ಜೊತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಂಗಾತಿಯ ಮಾತನ್ನು ಕೇಳಿ ಗೆಲುವು ನಿಮ್ಮದು. ಸಂಗಾತಿಯ ಜೊತೆ ಅನುಬಂಧವಾಗಿರಿ. ಕುಂಭರಾಶಿ, ಶುಕ್ರ ಬ್ಯೂಟಿಫುಲ್, ಚಂದ್ರ ಕೂಡ ಬ್ಯೂಟಿಫುಲ್ ಆಗಿ ಕುಳಿತಿದ್ದಾನೆ ಕೇಂದ್ರದಲ್ಲಿ. ಚೆನ್ನಾಗಿದೆ. ವೃತ್ತಿಯಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ತುಂಬ ಅನುಬಂಧವನ್ನ ನೋಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನವಾಗಿರುತ್ತೆ. ಚೆನ್ನಾಗಿದೆ. ಪಾಲುದಾರಿಕೆಯ ವ್ಯವಹಾರಗಳು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು, ಟ್ರಾವೆಲ್ಸು, ವೆಹಿಕಲ್ಸು, ಬಂಗಾರ, ಬೆಳ್ಳಿ, ಆಭರಣ, ಅದ್ಭುತ ಪ್ರಗತಿ. ಮೀನರಾಶಿ, ಏನಾದರೂ ಅಪವಾದಗಳು ಬರ್ತವೆ, ಜಾಗ್ರತೆ. ಶುಕ್ರ ಕೇತು ಸಾರದಲ್ಲಿರೋದ್ರಿಂದ ಏನಾದರೂ ಅಪವಾದ, ಕುಟುಂಬದ ವಿಚಾರದಲ್ಲೋ, ಅಪವಿತ್ರ ಮೈತ್ರಿ, ಅಪವಿತ್ರ ಗೆಳೆತನ, ಅಪವಿತ್ರ ವ್ಯವಹಾರ, ಗೊತ್ತಿಲ್ಲ ನಂಬ್ಕೊಂಡು ವ್ಯವಹಾರ, ಏನ್ರಿ ಇವ್ರನ್ನ ನಂಬ್ಕೊಂಡು ಮಾಡಿಬಿಟ್ಟು ಇದೇನ್ರಿ, ಈ ರೀತಿ. ನಾವು ಯಾರೂ ಕೆಟ್ಟದ್ದು ಮಾಡೋಲ್ಲ, ಆದರೆ ಪರಿಸ್ಥಿತಿಗಳು ಅವರನ್ನು ಆ ಥರ ಮಾಡಿಸುತ್ತೆ. ನಾವು ಅಪವಾದಗಳಲ್ಲಿ ನಲಗುವುದು ಎಚ್ಚರಿಕೆ. ಮುಖ್ಯವಾಗಿ ಆಪೋಸಿಟ್ ಪಾರ್ಟಿ, ಗೊತ್ತಿಲ್ಲದವರು, ಸ್ತ್ರೀಯರೋ, ಪರಪುರುಷರೋ, ಗೊತ್ತಿಲ್ಲದ ಬಿಸ್ನೆಸ್ಸು, ಗೊತ್ತಿಲ್ಲದವರ ಜೊತೆ ವ್ಯವಹಾರಗಳು ಇಟ್ಕೊಂಡಿದ್ರೆ ಇವತ್ತು ಖಂಡಿತ ಒಂಥರ ಒತ್ತಡದ ಛಾಯೆ ಉಂಟು. ಎಚ್ಚರಿಕೆ, ನಿಭಾಯಿಸ್ಕೋತೀರಿ. ಹತ್ತಿರದಲ್ಲಿ ಲಕ್ಷ್ಮೀ ನರಸಿಂಹ ಆಲಯ ಇದ್ದರೆ ಒಂದು ಸಣ್ಣ ದರ್ಶನ, ಒಂದು ಪುಟ್ಟ ಬೆಲ್ಲದ ದೀಪ ಹಚ್ಕೊಳ್ಳಿ. ನಿತ್ಯ ಅನುಷ್ಠಾನದ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.